कल्पितगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः। व्यासाय भुवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नमस्ते प्राणेश प्रणतविभवायावनिमगाः नमः स्वामिं रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय। तपो विद्या विरक्त्यादि सद्गुणोर्गाकरानहं वादिराजगुरोन् वन्दे हयग्रीवपदाश्रयान्। मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये। ब्रह्मचर्य हरिप्रीति सुविद्यावादशालिनः इष्टदान् कष्टहर्त्रेन्नः विद्यामान्यान् मुनीन् नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಭಗವಂತ ನೆಲೆನಿಂತ ಜಾಗ ಅದೆಷ್ಟು ವೈಭವದ್ದು ಅಂತ. ದೇವರು ಶಾಶ್ವತ, ದೇವರಿಗೆ ಆಶ್ರಯ ಅದು ಶಾಶ್ವತ. ನಾವೇನಾಗಬೇಕು ಅಂದರೆ ದೇವರಾಗಲಿಕ್ಕಾಗೋದಿಲ್ಲ. ಏನಾಗ್ಬೋದು ಅಂದರೆ ದೇವರಿಗೆ ಆಶ್ರಯ ಆಗಬಹುದು. ದೇವರಿಗೆ ಆಶ್ರಯ ನಾವು ಆಗಬೇಕು. ನಮಗೆ ದೇವರ ಆಶ್ರಯ, ದೇವರಿಗೆ ನಾವು ಆಶ್ರಯ ಆಗಬೇಕು. ಆದರೆ ನಾವು ಗಟ್ಟಿಯಾಗ್ತೇವೆ. ಇದು ವೆಂಕಟೇಶ ಕಲ್ಯಾಣದ ಆರಂಭದ ಘಟ್ಟ. 4 ಯುಗದಲ್ಲಿ ಒಂದು ಜಾಗ ಇದೆ ಅಂತಂದರೆ ಇದೇನು ಸಾಮಾನ್ಯ ಸಂಗತಿ ಅಲ್ಲ. 100 ವರ್ಷ 1000 ವರ್ಷದ ಆಯುಷ್ಯ ಅಲ್ಲ. ಅಚಲ ಅಂದರೆ ಅಚಲ. ಅದು 4 ಯುಗದಲ್ಲಿ ವೈಭವ ಇರತಕ್ಕಂತಹ ಅಚಲ ಯಾಕಾಯಿತು? ನಮ್ಮ ದೇವರಿಗೆ ಆಶ್ರಯ ಕೊಟ್ಟಿತು. ನಮ್ಮ ದೇವರಿಗೆ ಆಶ್ರಯ ಕೊಟ್ಟರೆ ಅದು ಅಚಲ, ಅದು ಶಾಶ್ವತ, ಅದು ಪರ್ಮನೆಂಟ್. ಇದು ಭವಿಷ್ಯೋತ್ತರ ಪ್ರಾಣ ಹೇಳುವ ಭವಿಷ್ಯ. ನಮ್ಮ ಭವಿಷ್ಯ ಅಚಲ ಆಗಬೇಕಾ? ದೇವರಿಗೆ ಆಶ್ರಯ ಕೊಡಿ ಅಂತ. ವೃಷಭ ರಾಕ್ಷಸ ಇರ್ಬೋದು, ರೂಕ್ಷ ಕರ್ಮ ಇರ್ಬೋದು, ಆದರೆ ದೇವರಿಗೆ ಆಶ್ರಯ ಕೊಟ್ಟ. ತನ್ನ ತಲೆಯನ್ನು ಭಗವಂತನ ಪಾದಕ್ಕೆ ಅರ್ಪಿಸಿದ. ಭಗವಂತನ ಪಾದ ಅವನ ತಲೆಯಲ್ಲಿ ಇಟ್ಟ. ಅಚಲನಾದ ವೃಷಭಾಚಲ. ಇವತ್ತೂ ನಾವು ಅದನ್ನು ಕರಿತೇವೆ ಅಂತ. ಶೇಷ ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅಂತ 3 ಯುಗದಲ್ಲಿ ಮತ್ತೆ ಅದು ಶಾಶ್ವತ ಆಯಿತು. ಅಂಜನಾಚಲ ಅಂತ ಅಂಜನಾದೇವಿ ತಪಸ್ಸು ಮಾಡಿದ ಜಾಗ. ಅಂಜನಾದೇವಿ ಅಂದರೆ ನಮ್ಮ ಕರ್ನಾಟಕದವಳು, ಹಂಪೆಯವಳು. ಪಂಪೆಯಲ್ಲಿ ಅವಳ ಗುರುಗಳಿದ್ದರು, ಮತಂಗ ಋಷಿಗಳು. ಅವರ ಶಿಷ್ಯೆಯಾಗಿ ಉಪಸತ್ತಿ ಮಾಡ್ತಾಳೆ. ಹೀಗೆ ಶಬರಿ, ಹಾಗೆ ಅಂಜನಾದೇವಿ. ಅಂಜನಾದೇವಿಗೆ ಮಕ್ಕಳಿರಲಿಲ್ಲ. ಮತಂಗ ಋಷಿಗಳ ಹತ್ರ ಕೇಳ್ತಾಳೆ. ಈ ಸಂತತಿಯ ಪ್ರಾಬ್ಲಮ್ ಇವತ್ತಲ್ಲ, ಅವತ್ತಿನ ಕಾಲದಿಂದಲೂ ಇದ್ದದ್ದು. ವಿಶೇಷ ಇಷ್ಟೇ, ಸತ್ಸಂತತಿ ಬೇಕು ಅಂತ. ಸಂತತಿ ಅಲ್ಲ, ಸತ್ಸಂತತಿ ಬೇಕು ಅಂತ. ಅಜರಾಮರವಾದ ಸಂತತಿ, ಚಿರಂಜೀವಿಯಾದ ಸಂತತಿ ಬೇಕು. ಬರೀ ಆಯುಷ್ಯ ಇದ್ರೇನು? ಎಲ್ಲ ಗುಣಗಳ ಗುಣಾನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಸಾಕ್ಷಾತ್ ಮಹಾಭಾಗವತ ಪ್ರಭರ್ಯಂ ಶ್ರೀಮಂತಂ ಹನುಮಂತಂ ಏನಂ ಆಹು ಅಂತ. ಅಂತಹ ಒಬ್ಬ ಮಗ ಬರಬೇಕು. ಬರೀ ಆಯುಷ್ಯ ಮಾತ್ರ ಅಲ್ಲ, ಸಕಲ ಸದ್ಗುಣಗಳ ಕಣಿಯಾಗಬೇಕು. ಏನು ಗುಣ ಅಂದರೆ ಎಲ್ಲ ಗೌಣ ಆಗಬೇಕು. ಭಗವಂತ ಒಬ್ಬರೇ ಮುಖ್ಯ ಆಗಬೇಕು. ಇದು ಗುಣ. ಅಂತಹ ಸತ್ಪುತ್ರ ಬೇಕು ಅಂತ ಬಯಸಿದ್ಲು. ಗುರುಪಸತ್ತಿ ಮಾಡಿದ್ಲು. ಎಂತಹ ಗುರುಗಳು ಸಿಕ್ಕಿದ್ರು? ಮತಂಗ ಋಷಿಗಳು ಅಂತ. ಅಂತಹ ಋಷಿಗಳು ಬೇಕು ನಮಗೆ, ಅಂತಹ ಗುರುಗಳು ಸಿಗಬೇಕು. ಶಿಷ್ಯನ ಮತವನ್ನು
ತಿಳ್ಕೊಳ್ಳೋನಾಗಬೇಕು. ಅಂಜನಾದೇವಿಯ ಮತ ಅಭಿಮತ ಏನು ಅಂತ ಬಲ್ಲವರವರು. ಅಷ್ಟೇ ಇದ್ರೆ ಏನು ಮಾಡೋದು? ಶಿಷ್ಯನಿಗೇನು ಬೇಕು ಅಂತ ಗೊತ್ತು, ಕೊಡುವ ತಾಕತ್ತಲ್ಲಿದ್ರೆ ಆ ಗುರುವನ್ನು ಹಿಡ್ಕೊಂಡು ಏನು ಮಾಡೋದು? ಅವನಿಗೆ ಬೇಕಾದ್ದನ್ನು ಕೊಡುವ ದೇವರ ಮತವನ್ನೂ ತಿಳ್ಕೊಳ್ಳುವವರಾಗಬೇಕು. ಮತಂ ಗಚ್ಚತಿ ಇತಿ ಮತಂಗಃ ಮತಂ ಅವಗಚ್ಚತಿ ಇತಿ ಮತಂಗಃ. ಭಗವಂತನಿಗೆ ಯಾವುದು ಸಮ್ಮತ, ಜೀವೋತ್ತಮರಿಗೆ ವಾಯುದೇವರಿಗೆ ಯಾವುದು ಸಮ್ಮತ, ಅದನ್ನು ಬಲ್ಲ ಸಕಲ ಶಾಸ್ತ್ರದ ಮತ ತಾತ್ಪರ್ಯವನ್ನು ತಿಳ್ಕೊಂಡ ಋಷಿಗಳು ಮತಂಗ ಋಷಿಗಳು. ಸಕಲ ಶಾಸ್ತ್ರಗಳ ತಾತ್ಪರ್ಯದ ಅಭಿಮತವನ್ನು ತಿಳ್ಕೊಂಡ ಮತಂಗ ಋಷಿಗಳು ಅಂಜನಾದೇವಿಗೆ ಹೇಳ್ತಾಳೆ, ಅವರು ಹೇಳಿದ ಮಾರ್ಗದಲ್ಲಿ ಸಾಕ್ತಾಳೆ. ಬಂದು ಆ ಬೆಟ್ಟದಲ್ಲಿ ತಪಸ್ಸು ಮಾಡ್ತಾಳೆ, ನಾರಾಯಣಾದ್ರಿಯಲ್ಲಿ ತಪಸ್ಸು ಮಾಡ್ತಾಳೆ. ಹೇಗೆ ತಪಸ್ಸು ಮಾಡ್ತಾಳೆ? ಮತಂಗ ಋಷಿಗಳು ಹೇಳಿಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಉಪವಾಸ ಪರಾಬಾಲ, ಬಾಹ್ಯ ಭೋಗ ವಿವರ್ಜಿತ. ತಪಸ್ಸಿಗೆ ಮುಖ್ಯವಾಗಿ ಬೇಕಾದ 2 ಅಂಶಗಳು. ಉಪವಾಸ ಪರ. ಉಪವಾಸ ಅಂದರೆ ತುಂಬ ಇಷ್ಟ ಆಯ್ತಂತೆ. ಒತ್ತಾಯಕ್ಕೆ ಮಾಡೋ ಉಪವಾಸ ಅಲ್ಲ. ನಮ್ಮಲ್ಲೆಲ್ಲ ಇರ್ತದೆ, ಓ ಏಕಾದಶಿ ಮುಗೀತು, ರಗಳೆ ಮುಗೀತು, ದ್ವಾದಶಿ ಅಂತ ಹೇಳ್ತೇವೆ. ಈ ವ್ರತ ಇದೆ 4 ತಿಂಗಳು, ಒಂದು ಮುಗೀತು. ನಾವು ದಶಮಿ ಅಂದರೆ ಖುಷಿ, ಏನ್ರಿ ಭಾರಿ ಖುಷಿ ಹೊತ್ತು, ಒಂದು ರಗಳೆ ಮುಗಿಯಿತು ಅಂತ, ಹಾಲಿನ ವ್ರತ ಮುಗಿಯಿತು ಅಂತ, ಇನ್ನೊಂದು ವ್ರತ ಬಂತು ಅಂತ, ಅದು ಮುಗಿಯಿತು ಅಂದರೆ ಮತ್ತೆ. ಹಾಗಾಗಬಾರದು. ವ್ರತ ಅನ್ನೋದು ಅದು ವೃಥ ಆಗಬಾರದು. ಅದು ಇಷ್ಟದಿಂದ, ಇಚ್ಛೆಯಿಂದ ನಾವು ಮಾಡಬೇಕಾದ್ದು. ಒಂದು ರೀತಿಯಲ್ಲಿ ದೇಹದ ದಂಡನೆ. ಭಗವಂತ ಕೊಟ್ಟ ದೇಹವನ್ನು ನಾವು ಎಷ್ಟು ದಂಡಿಸ್ತೇವೆ ಅಷ್ಟು ಭಗವಂತನಿಗೆ ಇಷ್ಟ. ನರ್ಸರಿ ಮಾಡೋರಿಗೆ ಗೊತ್ತು, ಆ ಗಿಡ ಎದ್ದೋದದ್ದೇ ಹೋಗ್ತದೆ. ಅದಕ್ಕೆ ತೋಟಗಾರಿಕೆ ಬಲ್ಲವ ಅದನ್ನು ನರ್ಸರಿ ಮಾಡ್ತಾನೆ. ಅದನ್ನು ಸರಿಯಾಗಿ ಮಾಡಿದರೆ ನೇರ ಹೋಗ್ತದೆ. ಹಾಗೆ ಈ ದೇಹ ನೇರ ಹೋಗಬೇಕಾದ್ರೆ, ರುಜುಕಾಯ ಆಗಬೇಕಾಗಿದ್ದರೆ, ರುಜು ಮಾನಸ ಆಗಬೇಕಾಗಿದ್ದರೆ ಅದಕ್ಕೆ ನರ್ಸರಿ ಮಾಡಬೇಕು. ಅದೇ ಉಪವಾಸ ಅಂದರೆ. ಏಕಾದಶಿಯೋ ಚಾತುರ್ಮಾಸ್ಯನೋ, ಭಗವಂತನ ಪ್ರೀತಿಗೆ ಮಾಡುವ ಚಂದ್ರಾಯಣಾದಿ ವ್ರತಗಳು, ವಿಷ್ಣು ಪಂಚಕನು, ಇದೆಲ್ಲ ನರ್ಸರಿ ಇದ್ದಾಗೆ. ಅಂದರೆ ಮನಸ್ಸು ಯದ್ವಾದದ್ವಾ ಹೋಗದೆ ನೇರ ಹೋಗಬೇಕು. ಅದಕ್ಕೆ ಉಪವಾಸಗಳನ್ನೇ ಹೇಳಿದ್ದಾರೆ. ಉಪವಾಸ ಕರ್ಷಿತ. ಉಪವಾಸ ಅಂದರೆ ಭಗವಂತನ ಹತ್ರವಾಸ. ನಮ್ಮ ಸಮೀಪದಲ್ಲೇ ಇದ್ದಾನೆ ಭಗವಂತ. ವಾಸ ಸಮೀಪದಲ್ಲಿ ಇದ್ದಾನೆ ಅಷ್ಟೇ ಅಲ್ಲ, ಇದ್ದಾನೆ ಅನ್ನುವ ಅರಿವಿನ ಜೊತೆಗೆ ನಾವು ಮಾಡುವ ಉಪವಾಸ. ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನಾವು ತಿನ್ನೋದಿಲ್ಲ, ಅವರಿಗೆ ಬಡಿಸ್ತೇವೆ, ಅದೇ ನಮಗೆ ಖುಷಿ. ಕೊನೆಗೆ ನಮಗೇನು ಉಳಿಯುವುದಿಲ್ಲ, ನಮಗೇನು ಬೇಜಾರಾಗುವುದಿಲ್ಲ. ಒಂದು ರೀತಿ ಉಪವಾಸನೆ. ಒಬ್ಬ ಸಾಮಾನ್ಯ ಅತಿಥಿ ಬಂದರೆ ಇಷ್ಟೊಂದು ನಾವು ದೇಹ ದಂಡಿಸ್ತೇವೆ. ನಮ್ಮ ದೇವರು ಸ್ವಾಮಿ ಎಲ್ಲವನ್ನು ಕೊಟ್ಟವ, ನಮ್ಮ ಪಕ್ಕದಲ್ಲಿತ್ತು, ಕಾಣದೆ ಎಲ್ಲವನ್ನು ಕೈ ಹಿಡಿದು ಉದ್ಧರಿಸುವವ, ಊರುಗೋಲಾಗಿ ನಮ್ಮನ್ನು ನಡೆಸುವವ. ಅಂತಹ ಸ್ವಾಮಿ ಪಕ್ಕದಲ್ಲಿರುವಾಗ ಅವನಿಗೆ ಪ್ರೀತಿಯಾಗುವ ವ್ರತಗಳನ್ನು ಮಾಡಿದರೆ ನಮ್ಮ ಜೀವನ ಸಾಧನ ಸಾರ್ಥಕ. ಮತಂಗ ಋಷಿಗಳ ಮತವನ್ನು ತಿಳ್ಕೊಂಡು ಉಪವಾಸ ಪರ, ಉಪವಾಸದಲ್ಲಿ ಪರ ತಾತ್ಪರ್ಯವುಳ್ಳವಳಾಗಿ ಉಪವಾಸವನ್ನು ಮಾಡ್ತಾಳೆ. ಬಾಲ ಅಂತ ಹೇಳ್ತಾರೆ. ಇನ್ನೂ ಬಾಲಿಕೆ ಅವಳು. ವಯಸ್ಸಾದ ಮೇಲೆ ಜಿಗುವ ಶಕ್ತಿಯೇ ಇರುವುದಿಲ್ಲ. ಏನ್ರಿ ಭಾರಿ ಉಪವಾಸ. ಯಾಕೆ ಉಪವಾಸ ಅಂದರೆ, ಹಲ್ಲಿಲ್ಲ, ತಿಂದರೆ ಜೀರ್ಣ ಆಗೋದಿಲ್ಲ. ಡಾಕ್ಟರ್ ಹೇಳಿದ್ದಕ್ಕಲ್ಲ, ನಮಗೇ ಜೀರ್ಣ ಆಗೋದಿಲ್ಲ. ಏನ್ರಿ ತಿಂದರೆ ಏನು ಉಪಯೋಗ ಇಲ್ಲ ಅಂತ ಬಾಲ ಅಂತ ಹೇಳ್ತಾರೆ. ಬಾಲ್ಯ ಅಂದರೆ ತಿನ್ನಬೇಕು ಅನ್ನುವ ಚಾಪನ ಸಹಜವಾಗಿರ್ತದೆ. ಅದು ಏನೂ ಆಗುತ್ತೆ. ಚಿಕ್ಕ ಮಕ್ಕಳು ನೋಡಿ, ಅದು ಏನು ಬೇಕಾದರೂ, ಮಣ್ಣು ಉಸುಕು ಏನು ಬೇಕಾದರೂ ತಿಂತವೆ. ಬಾಲ ಅಂದರೆ ತಿನ್ನುವ ಚಾಪನ ಇರತಕ್ಕ ವಯಸ್ಸಿನಲ್ಲಿಯೂ ಉಪವಾಸ ಪರ. ಇದು ಭಗವಂತ ಮೆಚ್ಚುವಂಥದ್ದು. ಅಭಾವ ವೈರಾಗ್ಯ ಅಲ್ಲ, ಇದು ಭಾವ ವೈರಾಗ್ಯ. ಇಂದ್ರಿಯ ಗಟ್ಟಿಯಾಗಿರುವಾಗ ತಿನ್ನದೆ ಭಗವಂತನಿಗೋಸ್ಕರ ತನ್ನ ದೇಹವನ್ನು ದಂಡಿಸುವಂತಹದ್ದು ಭಗವಂತ ಇಷ್ಟಪಡುವಂತಹ ವ್ರತ. ಬಾಹ್ಯ ಭೋಗ ವಿವರ್ಚಿತ ಅಂತ ನಾವು ಉಪವಾಸ ಮಾಡ್ತೇವೆ. ಏನು ಆಕ್ಟಿವಿಟೀಸ್ ಅಂತಂದ್ರೆ, ಏನ್ರಿ ಬೆಳಗಿನ ಸಾಯಂಕಾಲ ತನಕ ಸುಮ್ಮನೆ ಕೊಡ್ಲಿಕ್ಕಾಗತ್ತಾ? ಏನೇನೋ ಮಾಡ್ತೇವೆ ನಾವು. ಅದಲ್ಲ, ಬಾಹ್ಯ ಭೋಗ ವಿವರ್ಜಿತ. ಹೊರಗಿನ ಯಾವುದೇ ವಿಕ್ರಿಯೆಗಳು ಇರಲಿಲ್ಲ. ಯಾಕಂದ್ರೆ ಮನಸ್ಸು ಅದು ಪರಿವರ್ತನೆ ಆಗಬಾರದು, ಎಲ್ಲೇ ಹೋಗಬಾರದು.
ಅನ್ನುವ ದೃಷ್ಟಿಯಲ್ಲಿ ಭಗವಂತನಲ್ಲಿ ತನ್ಮಯರಾಗಿ ತಪಸ್ಸನ್ನು ಮಾಡ್ತಾಳೆ. ಅಂಜನ ಶಬ್ದಕ್ಕೆ ಅದರ್ಥ. ಆ ಅಂಜನ ಅಂದರೆ ಅಕಾರ ಮಕಾರ ಜನ 3 ಶಬ್ದ ಇದೆ ಅದರಲ್ಲಿ. ಆ ಅಂದರೆ ಭಗವಂತ, ಮ ಅಂದರೆ ಅದರ ಮನನವನ್ನು ಮಾಡಿದವರು ಮತಂಗ ಋಷಿಗಳು, ಅವರ ಜನ ಇವಳು. ಅಂದರೆ ಅಂಜನ ಅಂದರೆ ಮತಂಗ ಋಷಿಗಳ ಮತವನ್ನು ಬಲ್ಲ ದೊಡ್ಡ ಜನ ಅವಳು. ಅಂಜನ ಚಿಕ್ಕ ಜನನ, ದೊಡ್ಡ ಜನ ಅವಳು. ಯಾಕಂದರೆ ಮತಂಗ ಋಷಿಗಳ ಹತ್ರ ಹೋಗಿ ಉಪಸತ್ತಿ ಮಾಡಿ ಅಧ್ಯಯನ ಮಾಡಿ ಭಗವಂತನ ಮತವನ್ನು ಬಲ್ಲವಳು ಅಂದರೆ ಅಂಜನ. ಏನು ಮಾಡಿದ್ಲು ಅವಳು? ಅಂಜನ. ಅಂಜನ ಅಂದರೆ ತನ್ನ ಇಡೀ ಜನನವನ್ನು, ಇಡೀ ಜನ್ಮವನ್ನು ಅಂ ಅಂದರೆ ಭಗವಂತ. ಅಂತಾಯ ನಮಃ, ಅಹ ಅರ್ಧಗರ್ಭಾಯ ನಮಃ. ಎಂಬುದು ಭಗವಂತನಲ್ಲಿ ಹೇಳುವ ಶಬ್ದ. ಮಾತೃಕಾನ್ಯಾಸ ಮಾಡುವವರಿಗೆ ಗೊತ್ತಿದೆ, ಒಂದೊಂದು ಮಾತೃಕಾ, ಒಂದೊಂದು ಅಕ್ಷರ ಭಗವಂತನ ಒಂದೊಂದು ರೂಪವನ್ನು ಪ್ರತಿಪಾದನೆ ಮಾಡ್ತದೆ ಅಂತ. ಅದರ ಬೀಜ ಮಂತ್ರ ಅನ್ನೋದು, ಅದು ಅಂತನನ್ನು ಪ್ರತಿಪಾದನೆ ಮಾಡುವ ಶಬ್ದ. ಅಂಜನ ಅಂದರೆ ನಿರ್ಣಯ ಮಾಡಿಕೊಡುವ ಭಗವಂತನ ಜನ ಅವಳು. ಯಾಕೆಂದರೆ ಇವತ್ತು ಭಗವಂತನ ಪ್ರೀತಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡುವವಳು. ಹಾಗಾಗಿ ತನ್ನ ಗಂಡ ಅಥವಾ ತನ್ನ ತಂದೆ ತಾಯಿ ಯಾವುದನ್ನು ಲೆಕ್ಕಿಸದೆ ಎಲ್ಲವನ್ನೂ ತೊರೆದು ಇಂತಹ ನಾರಾಯಣಾದ್ರಿಗೆ ಬಂದು ತಪಸ್ಸು ಮಾಡ್ತಾಳೆ. ಅಂದರೆ ಪ್ರತಿ ಜನ. ಅಂದರೆ ಭಗವಂತನನ್ನು ಕುರಿತು ಇರುವ ಜನ. ನಾವು ಏನಾಗಬೇಕು ಅಂದರೆ ಯಾರ್ದೋ ಒಂದು ಜನ ಆಗಬಾರ್ದು, ಎಲ್ಲೋ ಒಂದು ದೊಡ್ಡ ಜನ ಆದರೆ ಉಪಯೋಗ ಇಲ್ಲ. ಭಗವಂತನನ್ನು ಕುರಿತು ನಾವು ಜನ ಆಗಬೇಕು. ಹಾಗೆ ಅಂಜನ ಆದ್ಲು. ಅಂಜನ ಆಗಿ ತಪಸ್ಸು ಮಾಡ್ತಾಳೆ. ಸಂಸ್ಕೃತದಲ್ಲಿ ಅಂಜನ ಅಂದರೆ ಕಾಡಿಗೆ ಅಂತ ಅರ್ಥ. ಕಣ್ಣಿಗೆ ಹಾಕೊಳ್ಳುವ ಅಂಜನ ಅಂತ. ಬರೀ ಚಂದಕ್ಕೋಸ್ಕರ ಹಾಕೊಳ್ಳುವುದಲ್ಲ ಅಂಜನ. ಅದು ಹಾಕಿದರೆ ಕಣ್ಣಿನ ಅಂಜನ ದೋಷಗಳು ದೂರ ಆಗುತ್ತೆ ಅಂತ. ಕಣ್ಣಲ್ಲಿರ್ತಕ್ಕಂತಹ ಕಶ್ಮಲ ದೂರ ಮಾಡಲಿಕ್ಕೆ ಅಂಜನಾದೇವಿ ಅಂತ. ಈ ಅಂಜನಾದೇವಿ ಕಣ್ಣಿಗೆ ಅಂದರೆ ದೇವರನ್ನು ಕಾಣುವ ಕಣ್ಣಿಗೆ ಇದ್ದ ದೋಷವನ್ನು ಪರಿಹಾರ ಮಾಡುವ ಅಂಜನೆಯಾಗಿ ಬಿಡ್ತಾಳೆ. ಅಂದರೆ ಅಂಜನೆ ಕಾಡಿಗೆ ಹಾಕೊಂಡ್ರೆ ಕಣ್ಣಲ್ಲಿ ಸ್ವಚ್ಛತೆ ಬಂದು ಇದ್ದ ವಸ್ತು ಸರಿಯಾಗಿ ಕಾಣಿಸ್ತದೆ ಅಂತ. ನಮಗೆ ಯಾವ ವಸ್ತು ಕಾಣಬೇಕು? ಇದ್ದ ವಸ್ತು ಅಂದರೆ ಅಲ್ಲಿ ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ. ನಮ್ಮ ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಕಂಬ, ಗೋಡೆ, ಕಲ್ಲು, ಮಣ್ಣು, ಪಾತ್ರೆ, ಪರಡಿ ಎಲ್ಲದರಲ್ಲಿಯೂ ದೇವರನ್ನು ಕಂಡರು. ಯಾಕೆಂದರೆ ಸ್ವವಸ್ತು ಪ್ರಣತಿಂಬ್ಯದಾನ್, ಭಗವಂತ ಕಂಡ ಅವರಿಗೆ. ಯಾಕೆಂದರೆ ಅವರ ಕಣ್ಣು ಶುದ್ಧ, ಯಾಕೆಂದರೆ ಅದರಲ್ಲಿ ದೋಷಗಳಿರಲಿಲ್ಲ ಅಂತ. ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅದೇ ಜಾಗದಲ್ಲಿ. ಯಾಕೆಂತಂದರೆ ನಮ್ಮ ಕಣ್ಣಲ್ಲಿ ಕಶ್ಮಲ ಕೂತಿದೆ ಅಂತ, ದೋಷ ಇದೆ, ರಾಗಾದಿ ದೋಷಗಳು. ಅದನ್ನು ನಿವಾರಣೆ ಮಾಡಬೇಕಾದ್ರೆ ಅಂಜನ ಕಾಡಿಗೆ ಬೇಕು. ಹಾಗಾಗಿ ಆ ಕಾಡಿಗೆಯ ಹಾಗೆ ಆ ಕಣ್ಣಲ್ಲಿದ್ದ ದೋಷವನ್ನು ಪರಿಹಾರ ಮಾಡಿಕೊಂಡು ಭಗವಂತನನ್ನು ಕಾಣುವ ಶಕ್ತಿ ಉಳ್ಳ ಅಂಜನಾದೇವಿ ತಪಸ್ಸು ಮಾಡಿದರೆ ಭಗವಂತ ಮೆಚ್ಚಿದ ತನ್ನ ದೂತರನ್ನು ಕಳಿಸಿಕೊಡ್ತಾನೆ, ವಾಯುದೇವರನ್ನು ಕಳಿಸಿಕೊಡ್ತಾನೆ. ವಾಯುದೇವರು ಹಣ್ಣು ಕೊಟ್ಟರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾವು ಮಾಡಿದ ಕರ್ಮಕ್ಕೆ ಫಲ ಕೊಡೋದು ಯಾರು? ಭಾರತೀಯ ರಮಣ. ಆ ಭಗವಂತ ಭಗವಂತನ ಅಂತರಂಗ ಭಕ್ತರಾದ ವಾಯುದೇವರು, ಅವರು ಫಲ ಕೊಡುವವರು. ಹಾಗಾಗಿ ನಮ್ಮ ಕರ್ಮಗಳನ್ನು ವಾಯುದೇವರ ಮೂಲಕ ಭಗವಂತನಿಗೆ ಅರ್ಪಿಸ್ತೇವೆ ನಾವು. ತಸ್ಮಿನ್ ಅಪೋ ಮಾತರಿಶ್ವ ದದಾತಿ, ಉಪನಿಷತ್ತು ಹೇಳುವ ಸಂದೇಶ. ಯಾಕೆಂದರೆ ಫಲ ಕೊಡುವವರು ಅವರು. ಹಾಗಾಗಿ ನಮಗೆ ಸಾಕ್ಷಿ ಮಾಧ್ಯಮ ವಾಯುದೇವರು. ಹಾಗಾಗಿ ಭಗವಂತನೇ ಮಾಧ್ಯಮನಾಗಿ ನಿಂತ ಅಂಜನಾದೇವಿಗೂ ಭಗವಂತನಿಗೂ. ವಾಯುದೇವರು ಬಂದರು, ಹಣ್ಣು ಕೊಟ್ಟರು. ಏನು ಸೌಭಾಗ್ಯ ನೋಡಿ. ನಮಗೆ ಜೀವನಕ್ಕೆ ಫಲ ಸಾಫಲ್ಯ ಕೊಡತಕ್ಕಂಥವರು ವಾಯುದೇವರಾಗಬೇಕು. ವಾಯುದೇವರು ಕೂತಿದ್ದಾರೆ, ಹಂಸಮಂತ್ರ ಜಪ ಮಾಡ್ತಾರೆ, ದಿನನಿತ್ಯ ನಮ್ಮನ್ನು ಬದುಕಿಸ್ತಾರೆ, ದೇಹಕ್ಕೆ ತಾಕತ್ತು ಕೊಡ್ತಾರೆ. ಅಂತಹ ವಾಯುದೇವರೇ ಜೀವನಕ್ಕೆ ಫಲ ಕೊಟ್ಟರು ಅಂದರೆ ಇನ್ನೇನು ಸೌಭಾಗ್ಯ ನಮ್ದು. ಅಂಜನಾದೇವಿಗೆ ಆ ಫಲ ಸಿಕ್ಕಿತು. ವಾಯುದೇವರು ಕೊಟ್ಟ ಫಲ ಅದನ್ನು ಸ್ವೀಕಾರ ಮಾಡಿದ್ಲು. ಯಾವ ಫಲ ನಾವು ಸ್ವೀಕಾರ ಮಾಡಬೇಕು? ಭಗವಂತನಿಗೆ ಅರ್ಪಿತವಾದ, ವಾಯುದೇವರಿಗೆ ಸಮರ್ಪಿತವಾದ ಫಲವನ್ನು ನಾವು ಸ್ವೀಕಾರ ಮಾಡಬೇಕು. ನಿತ್ಯ ನಾವೇನು ಸ್ವೀಕಾರ ಮಾಡ್ತೇವೆ, ಭಗವಂತನಿಗೆ ನಿವೇದಿತವಾದ್ದನ್ನು, ನಿವೇದಿತವಾಗದೇ ಇದ್ದದ್ದನ್ನು ಸ್ವೀಕಾರ ಮಾಡಬಾರದು. ನಮ್ಮದು ನಿಯಮ ಏನಿರ್ತದೆ ಅಂತಂದರೆ ದೇವರಿಗೆ ಸಮರ್ಪಣೆ ಮಾಡಿ ತಿಂತೇವೆ ಅಂತ. ನಮ್ಮದು ಸ್ವಲ್ಪ ಅದಕ್ಕೆ ಒಗ್ಗರಣೆ ಇದೆ. ಏನು ಅಂದರೆ ದೇವರಿಗೆ ನಿವೇದಿತವಾಗದೇ ಇದ್ದದನ್ನು ತಿನ್ನುವುದಿಲ್ಲ. ಈಗ ಸ್ವಲ್ಪ ತಿರ್ಗಮಿರ್ಗ ಮಾಡಿ, ಸ್ವಲ್ಪ ಕಷ್ಟ ಇದೆ. ದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ತಿಂತೇನೆ, ಅದಾಗ್ಬೋದು. ಮಧ್ಯಾಹ್ನ ದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ತಿಂತೇನೆ ಅಂತ ಒಬ್ಬ ಹೇಳಿದ. ನಾನು ಹೇಳಿದೆ ಹಾಗಲ್ಲ ಇರುವುದು ನಿಯಮ. ದೇವರಿಗೆ ಸಮರ್ಪಿತವಾಗದೇ ಇದ್ದದ್ದನ್ನು ತಿನ್ನಬಾರದು ಅಂತ. ಸ್ವಾಮಿ ಇದು ಕಷ್ಟ ಅಂತ ಹೇಳಿದ. ಅದನ್ನೇ ನಾವು ಹೇಳೋದು ಅಂತ ಹೇಳಿದೆ. ಕಷ್ಟ ಇಲ್ಲ, ನಮಗದು ಇಷ್ಟ ಆಗಬೇಕು, ಆಗ ಕಷ್ಟ ಆಗೋದಿಲ್ಲ ಅಂತ. ಯಾವಾಗ ಇಷ್ಟ ಅಲ್ಲ ಆಗ ಅದು ಕಷ್ಟ ಆಗುತ್ತೆ ಅಂತ. ಅಂಜನೆಯ
ನಿಯಮ ಏನಿತ್ತು ಅಂದರೆ ದೇವರಿಗೆ ವಾಯುದೇವರಿಗೆ ಅರ್ಪಿತವಾಗದೇ ಇದ್ದದನ್ನು ತಿನ್ನುವುದಿಲ್ಲ ಅಂತ ಆ ವಾಯುದೇವರು ಫಲ ಕೊಡಲಿಕ್ಕೆ ಬಂದರು. ದೇವರು ಯಾವಾಗ ಬರ್ತಾರೆ ಅಂತಂದರೆ ವಾಯುದೇವರು ಯಾವಾಗ ಬರ್ತಾರೆ ಅಂತಂದರೆ ನಮ್ಮ ನಿಯಮ ಹೀಗಿರಬೇಕು. ನಾನು ತಿನ್ನಬೇಕಾದ್ರೆ ಭಗವಂತ ವಾಯುದೇವರ ಮೂಲಕ ಕೊಡಬೇಕು. ಆ ನಿಯಮ ನಮಗೆ ಗಟ್ಟಿಯಾಗಿ ಬಿಟ್ಟರೆ ಆಗ ವಾಯುದೇವರು ಬಂದು ಭಗವಂತನ ಫಲವನ್ನು ನಮಗೆ ಕೊಡ್ತಾರೆ. ಅಂಜನಾದೇವಿಗೆ ಫಲ ಬಂತು. ಯಾಕೆಂದರೆ ಉಪವಾಸ ಕೂತ್ಲು. ಏನು ಉಪವಾಸ ಕೂತದ್ದು? ದೇವರಿಗೆ ನಿವೇದಿತವಾಗದಿದ್ದದನ್ನು ತಿನ್ನುವುದಿಲ್ಲ. ಹನುಮಂತ ದೇವರು ವಾಯುದೇವರು ಮುಟ್ಟದೇ ಇದ್ದದನ್ನು ನಾನು ಮುಟ್ಟುವುದಿಲ್ಲ ಅಂತ ವಾಯುದೇವರೇ ಫಲ ಕೊಟ್ಟರು. ಯಾಕಂದರೆ ಅನಿವಾರ್ಯ ವಾಯುದೇವರಿಗೆ, ಯಾಕಂದರೆ ನಾನು ಕೊಡದಿದ್ದರೂ ತಿನ್ನುವುದಿಲ್ಲ ಅಂತ ಉಪವಾಸದಲ್ಲಿದ್ದ ಅಂಜನಾದೇವಿಗೆ ಉಪವಾಸವನ್ನು ಮುರಿದದ್ದು ವಾಯುದೇವರ ಫಲದಿಂದ ಅಂತ ನಾವು ಉಪವಾಸ ಮಾಡ್ತೇವೆ. ಪಾರಣ ಮಾಡಬೇಕು. ನಮ್ಮ ಉಪವಾಸ ಯಾವುದರಿಂದ ಮುರಿಯಬೇಕಾದ್ದು? ವಾಯುದೇವರ ಪ್ರಸಾದದಿಂದ ನಮ್ಮ ಉಪವಾಸ ಮುರಿಯಬೇಕು. ಉಪವಾಸ ಮುರಿಯುವುದು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಒಳ್ಳೆಯ ಶಬ್ದ ಇದೆ, ಬ್ರೇಕ್ಫಾಸ್ಟ್ ಅಂತ. ನಮ್ಮ ಬ್ರೇಕ್ಫಾಸ್ಟ್ ಎಲ್ಲಿಂದ ಆಗಬೇಕು ಅಂತಂದರೆ ವಾಯುದೇವರ ಪ್ರಸಾದದಿಂದ ಆಗಬೇಕು. ವಾಯುದೇವರ ಫಲದಿಂದ ನಮ್ಮ ಬ್ರೇಕ್ಫಾಸ್ಟ್. ಅರ್ಥ ಚಿಂತನೆ ಬೇಡ. ಅಷ್ಟು ಅಂದರೆ ನಮ್ಮ ಉಪವಾಸ ಮುರಿಯುವುದು ಅದು ವಾಯುದೇವರ ಫಲದಿಂದ. ಇದು ಅಂಜನ. ವಾಯುದೇವರಿಗೆ ಬೇಕಾದ ಜನ ಆದ್ಲು ಅಂದರೆ ವಾಯುದೇವರು ಕೊಟ್ಟ ಫಲವನ್ನು ಸ್ವೀಕಾರ ಮಾಡಿದರು. ವಾಯುದೇವರು ಅದರಲ್ಲಿ ಏನು ಕೊಡಬೇಕೋ ಅದನ್ನು ಕೊಟ್ಟರು. ಅದನ್ನು ಅಂಜನಾದೇವಿ ಸ್ವೀಕಾರ ಮಾಡಿದ್ಲು. ಅಂಜನಾದೇವಿ ಗರ್ಭಿಣಿಯಾದ್ಲು. 10 ತಿಂಗಳು ಆ ಗರ್ಭವನ್ನು ಧಾರಣೆ ಮಾಡಿದ್ಲು. ಒಳ್ಳೆಯ ಸತ್ಪುತ್ರ ರತ್ನವನ್ನು ಜಗತ್ತಿಗೆ ನೀಡಿದ್ಲು. ಅದು ಹನುಮಂತ ದೇವರು. ಈ ಹೇಳೋದು ಈ ವೆಂಕಟೇಶ ಮಹಾತ್ಮೆ ಭವಿಷ್ಯೋತ್ತರ ಪುರಾಣ ಹೇಳೋದು, ವಾಯುದೇವರು ನಮಗೆ ಸಿಗಬೇಕಾಗಿದ್ದರೆ ನಾರಾಯಣಗಿರಿಯಲ್ಲಿ ತಪಸ್ಸು ಮಾಡಿದ್ದಕ್ಕೆ, ಅಂಜನಾದೇವಿ ತಪಸ್ಸು ಮಾಡಿದ್ದಕ್ಕೆ ಅವಳಿಗೆ ಹನುಮಂತ ದೇವರು ಸಿಕ್ಕಿದ್ರು. ಪ್ರಪಂಚಕ್ಕೆ ಅಪೂರ್ವ ರತ್ನ ಸಿಕ್ಕಿತು. ಭವಿಷ್ಯೋತ್ತರ ಪುರಾಣ ಇಷ್ಟು ಹೇಳೋದಿಲ್ಲ, ಇಷ್ಟೇ ಹೇಳಿ ಕಥೆ ನಿಲ್ಲಿಸ್ತದೆ. ಯಾಕೆಂದರೆ ಭವಿಷ್ಯೋತ್ತರ ಪುರಾಣಕ್ಕೆ ಬೇಕಾದಿಷ್ಟೇ. ಶ್ರೀನಿವಾಸ ದೇವರು ನೆಲೆ ನಿಂತ ಜಾಗ ಅದು ಯಾವುದು ಅಂದರೆ ಅಂಜನಾದೇವಿ ತಪಸ್ಸು ಮಾಡಿದ ಜಾಗ. ಅಂಜನಾದೇವಿ ತಪಸ್ಸು ಮಾಡಿ ಫಲ ಸ್ವೀಕಾರ ಮಾಡಿದ ಜಾಗ. ಅಂಜನಾದೇವಿ ತಪಸ್ಸು ಮಾಡಿ ತಿಂದ ಫಲ ಅದು ಜಗತ್ತಿಗೆ ಕೊಟ್ಟ, ಹನುಮಂತ ದೇವರಾಗಿ ಕೊಟ್ಟ ಫಲ ಸಿಕ್ಕಿದ ಜಾಗ ಅದು ನಾರಾಯಣಾದ್ರಿ. ಈ ಟ್ವಿಟರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ನೋಡಿ, ಮಕ್ಕಳದ್ದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ನಮ್ಮ ಶಾಲೆಯಲ್ಲಿ ನಮಗೆ ಆಶ್ಚರ್ಯ, ನನ್ನ ಮಗಳ ಫೋಟೋ, ನನ್ನ ಮಗನ ಫೋಟೋ ಇವರು ಯಾಕೆ ಹಾಕಿದ್ರು ಕೊನೆಗೆ ಗೊತ್ತಾಯಿತು. ಅವರಿಗೆ ನಮ್ಮ ಮಗನ ಮಕ್ಕಳ ಫೋಟೋ ಹಾಕೋದು ಮುಖ್ಯ ಅಲ್ಲ. ಅವ್ರಿಗೆ ಏನಾಗಬೇಕು ಅಂತಂದರೆ ಎಲ್ಲ ಹುಡುಗರು ಅಲ್ಲಿಗೆ ಬರಬೇಕು. ಹೇಗೆ ಬರ್ತಾರೆ? ಇಲ್ಲಿ ಕಲಿತ ಹುಡುಗರು, ಅವ್ರು ರ್ಯಾಂಕ್ ಸ್ಟೂಡೆಂಟು ಅಂತ ಆದರೆ ಎಲ್ಲ ಇಲ್ಲಿಗೆ ಬರ್ತಾರೆ ಅಂತ. ಭವಿಷ್ಯೋತ್ತರ ಪುರಾಣದ ಅಡ್ವರ್ಟೈಸ್ಮೆಂಟ್ ಏನು ಅಂದರೆ ನೀವು ನಾರಾಯಣಾದ್ರಿಗೆ ಬನ್ನಿ. ಯಾಕೆ ಅಂತಂದರೆ ನಾರಾಯಣಾದ್ರಿಯಲ್ಲಿ ಅಂಜನಾದೇವಿ ತಪಸ್ಸು ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ಹನುಮಂತ ದೇವರು ಅವತಾರ ಮಾಡಿದರು. ಕರ್ನಾಟಕದಲ್ಲಿ ಹನುಮಂತ ದೇವರು ಅವತಾರ ಮಾಡಬೇಕಾದ್ರೆ ಅಂಜನಾದ್ರಿಯಲ್ಲಿ ತಪಸ್ಸು ಮಾಡಿ, ತಪಸ್ಸು ಮಾಡೋದು ಆಂಧ್ರದಲ್ಲಿ, ಫಲ ಆಗೋದು ಕರ್ನಾಟಕದಲ್ಲಿ ಅಂತ. ಎತ್ತರದ ದೇವರು ಶ್ರೀನಿವಾಸ ಆಂಧ್ರದಲ್ಲಿ, ಅವರು ಸಿಗುವ ಕೊಡಿಸುವ ದೇವರು ಹನುಮಂತ ದೇವರು ನಮ್ಮ ಕರ್ನಾಟಕದಲ್ಲಿ. ಭವಿಷ್ಯೋತ್ತರ ಪುರಾಣ ಹೇಳಿತು, ಅಂಜನಾದೇವಿ ಅವಳು ಸತ್ಪುತ್ರನನ್ನು ಪಡೆದದ್ದು, ಅದಕ್ಕೆ ಬೇಕಾದ ತಪಸ್ಸು ಮಾಡಿದ್ದು ಈ ಬೆಟ್ಟದಲ್ಲಿ ಅಂತ. ಅಂಜನ ಅಂದರೆ ಅದರ್ಥ. ಅಂಜನ ಅಂದರೆ ಅಂದರೆ ಭಗವಂತ. ಭಗವಂತನ ಜನ ಅಂದರೆ ಯಾರು? ನಾವೆಲ್ಲ ಅಲ್ವೇ ಅಲ್ಲ. ಭಗವಂತನ ಜನ ಅಂತಂದರೆ ಅದು ವಾಯುದೇವರು. ಯಾಕೆಂದರೆ ಭಗವಂತನನ್ನು ನಮ್ಮಲ್ಲಿ ಬರುವ ಹಾಗೆ ಮಾಡುವವರು, ನಮ್ಮಲ್ಲಿ ಇರುವ ಹಾಗೆ ಮಾಡುವವರು. ಅದರ ಅರ್ಥ ನಮ್ಮಲ್ಲಿ ಇಲ್ಲದಿದ್ದ ಹಾಗೆ ಮಾಡುವವರು ಎಲ್ಲ ವಾಯುದೇವರು. 100 ವರ್ಷ ನಮ್ಮಲ್ಲಿ ಇರುವ ಹಾಗೆ ಮಾಡ್ತಾರೆ, 100 ವರ್ಷ ಆದ ಮೇಲೆ ನಮ್ಮಲ್ಲಿ ಇಲ್ಲದಿದ್ದ ಹಾಗೆ ಮಾಡ್ತಾರೆ. ಇದಕ್ಕೆ ಅಂಜನ ಅಂದರೆ ವಾಯುದೇವರಿಗೆ ಹೆಸರು. ಅಂದರೆ ಭಗವಂತನ್ ಜನಯತಿ, ನಮ್ಮ ಶರೀರದಲ್ಲಿ ಪಿಂಡಾಂಡದಲ್ಲಿ ತಂದು ನಿಲ್ಲಿಸುವವರು. ಅಂಜನ ಅಂದರೆ ವಾಯುದೇವರು. ಅಂಜನ ಅಸ್ಯಾಂ ಅಸ್ಥಿತಿ ಅಂಜನ ಅಂದರೆ ಆ ವಾಯುದೇವರು ಅವಳಲ್ಲಿ 10 ತಿಂಗಳು ನೆಲೆ ನಿಂತರು. ಹಾಗಾಗಿ ಅವಳು ಅಂಜನಾದೇವಿ. ಹಾಗಾಗಿ ನಾವು ವಾಯುದೇವರನ್ನು ಸ್ಮರಣೆ ಮಾಡುವಾಗ ವಾಯುದೇವರನ್ನು ಕೊಟ್ಟ ಆ ಮಹಾತಾಯಿ ಅಂಜನಾದೇವಿಯನ್ನು ನಾವು ಸ್ಮರಣೆ ಮಾಡಬೇಕು. ಹಾಗಾಗಿ ಆ ಬೆಟ್ಟಕ್ಕೆ ಹತ್ತುವಾಗ ವಾಯುದೇವರಿಗೆ ದ್ವಾರವಾದ ಹನುಮಂತ ದೇವರನ್ನು ಪಡೆಯಲಿಕ್ಕೆ ಬೇಕಾದ ತಪಸ್ಸು ಫಲಿಸಿದ ಜಾಗ ಆ ಬೆಟ್ಟ ಅಂತ ನಾವು ಚಿಂತನೆ ಮಾಡಿ ಮೇಲಕ್ಕೆ ಹೋಗಬೇಕಂತೆ. ಅಂದರೆ ಹನುಮಂತ ದೇವರ ಚಿಂತನೆ ಬಂತು, ಹನುಮಂತ ದೇವರನ್ನು ಪಡೆಯಲಿಕ್ಕೆ ಬೇಕಾದ ಸಾಧನೆಯ ಚಿಂತನೆ ಆಯಿತು, ಸಾಧನೆಯಿಂದ ಫಲ ಲಭಿಸಿರ್ತಕ್ಕಂತಹ ಚಿಂತನೆ ಆಯಿತು. ಹಾಗಾಗಿ ದೊಡ್ಡ ಜಾಗ ಅನ್ನುವಂಥದ್ದು ಅಂತ ನಮಗೆ ಗೊತ್ತಾಯಿತು.
ಹಾಗಾಗಿ ಆ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಅದಕ್ಕೆ ಹೆಸರಿಟ್ಟರು. ಯಾಕೆ ಅಂತಂದರೆ ಭಗವಂತನಿಗೆ ಇಷ್ಟವಾದ ಜನನ ಮಾಡಿದ ತಾಯಿ ತಪಸ್ಸು ಮಾಡಿದ ಜಾಗ ಅಂಜನಾದ್ರಿ ಅಂತ ಅದಕ್ಕೆ ತ್ರೇತಾಯುಗದಲ್ಲಿ ಹೆಸರಾಯಿತು ಅಂತ. ಅದೇ ಬೆಟ್ಟಕ್ಕೆ ಶೇಷಾಚಲ ಅಂತ ಹೆಸರು ಬಂತು. ಒಬ್ಬರಿಗೆ ಬೇರೆ ಬೇರೆ ಹೆಸರಿರಬಾರ್ದು ಅಂತೇನಿಲ್ಲ ಅಲ್ವಾ. ಈ ಸನ್ಯಾಸಿಗಳಾಗ್ತಾರೆ ನೋಡಿ, ಆಚಾರ್ಯರಿಗೆ ವಾಸುದೇವಾಚಾರ್ಯ ಅಂತ ಹೆಸರಿತ್ತು. ಅದರ ಮೇಲೆ ಸನ್ಯಾಸಿಗಳಾದರು ಪೂರ್ಣ ಪ್ರಜ್ಞಾಚಾರ್ಯ ಅಂತ ಹೆಸರಾಯಿತು. ಅವರಿಗೆ ವೇದಾಂತ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿದರು. ಆನಂದ ತೀರ್ಥರು ಅಂತ ಅದಕ್ಕೆ ನಾಮಕರಣ ಮಾಡಿದರು. ಗ್ರಂಥಗಳನ್ನು ರಚನೆ ಮಾಡಿದರು. ಮಧ್ವರು ಅಂತ ಅವರಿಗೆ ನಾಮಕರಣ ಆಯಿತು. ಒಬ್ಬರಿಗೇನೆ ಎಷ್ಟು ಹೆಸರು ಇರ್ಬೋದು, ಅದು ಕಾಲವೇದೇನ ಅಲ್ಲ, ಒಬ್ಬರಿಗೆ ನಮ್ಮ ಆಚಾರ್ಯರಿಗೆ ಇಷ್ಟು ಹೆಸರು. ನಮಗೂ ತುಂಬ ಹೆಸರು ಇದೆ, ಅಡ್ಡ ದಿಡ್ಡ ಹೆಸರು. ಈ ಮನೆ ಒಬ್ಬ ಇಡುವ ಹೆಸರು, ಆ ಮನೆ ಒಬ್ಬ ಇಡುವ ಹೆಸರು, ಒಬ್ಬೊಬ್ಬರು ಒಂದೊಂದು ಹೆಸರು ಇಡ್ತಾರೆ ಬಿಡಿ. ಅದಲ್ಲ ಇದು. ಇದು ಒಂದು ಬೆಟ್ಟಕ್ಕೆ ಪಾವನವಾದ, ನಾವು ನಿತ್ಯ ಜಪಿಸಬೇಕಾದ, ನಿತ್ಯ ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ನಾಮಗಳು. ಆ ಬೆಟ್ಟದ ಅಸಾಧಾರಣ ವೈಶಿಷ್ಟ್ಯವನ್ನು ಬಿತ್ತರಿಸುವ ನಾಮಗಳು. ಶೇಷಾಚಲ ಅನ್ನುವ ಹೆಸರು ಆ ಬೆಟ್ಟಕ್ಕೆ ಬಂತು ಅಂತ. ಯಾಕೆ ಬಂತು? ಶೇಷ ಅಂಜನಾದೇವಿ ತಪಸ್ಸು ಮಾಡಿ ಸಿದ್ಧಿ ಪಡೆದ ಜಾಗ, ವೃಷಭ ತನ್ನ ದೇಹವನ್ನು ಸಮರ್ಪಣೆ ಮಾಡಿದ ಜಾಗ. ಶೇಷಾಚಲ ಯಾಕೆ ಬಂತು ಅಂದರೆ, ಶೇಷದೇವರು ಭಗವಂತನ ಪರ್ಯಂಕ. ಇಷ್ಟು ದೊಡ್ಡ ಪುಣ್ಯ ನೋಡಿ. ಭಗವಂತ ಕೂಡಬೇಕಾದ್ರೆ ಶೇಷದೇವರು ಬೇಕು. ಶೇಷ ಇಲ್ಲದೆ ನಮ್ಮ ಅಶೇಷ ಭಗವಂತ ಬರುವುದಿಲ್ಲ. ಅಂತಹ ದೊಡ್ಡ ಜಾಗ ಅದು ಶೇಷ. ಈ ದೊಡ್ಡವರ ಹತ್ರ ಇರ್ತಾರೆ ನೋಡಿ, ಅವರಿಗೆ ಒಳಗಿಂದ ಒಳಗೊಂದು ಚಿಕ್ಕ ಪ್ರಾಬ್ಲಮ್ ಇರ್ತದೆ. ಅದೇ ಕಷ್ಟ ಅದರಿಂದಾಗಿ ಅವರು ಜಾರಿ ಬೀಳ್ತಾರೆ. ದೊಡ್ಡ ಜಾಗದಲ್ಲಿದ್ದಾಗ ಭಾರೀ ಜಾಗೃತಿ ಇರಬೇಕಾದ್ದು ಅಂತ. ನಾವು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗ್ತೇವೆ. ನಾವು ಬದರಿ ಕ್ಷೇತ್ರಕ್ಕೆ ಹೋಗ್ತೇವೆ, ತಿರುಪತಿಗೆ ಹೋಗ್ತೇವೆ. ಎಷ್ಟು ಜಾಗರೂಕರಾಗಿರಬೇಕು. ನಾವು ಪವಿತ್ರವಾದ ಜಾಗಕ್ಕೆ ಬಂದಿದ್ದೇವೆ ಅನ್ನೋದಕ್ಕಿಂತ ಎಚ್ಚರ ಇರಬೇಕು. ನಾವು ಬಹಳ ಜಾಗರೂಕರಾಗಿರಬೇಕು ಅಂತ. ಈ ಬದರಿ ಹೋಗುವಾಗ ರಸ್ತೆ ಇರ್ತದೆ ನೋಡಿ, ಅದು ಕಡಿದಾದ ದಾರಿ. ಸ್ವಲ್ಪ ಅವ್ಯವಧಾನ ಆಯಿತು ಅಂದರೆ ಮೋಕ್ಷನೇ. ಭಾರೀ ಜಾಗರೂಕರಾಗಿರಬೇಕಾಗ್ತದೆ ಅಂತ. ಅಸಿದಾರಾವೃತ ಅಂತ ಉಪನಿಷತ್ತಲ್ಲೂ ಹೇಳ್ತಾರೆ. ಖಡ್ಗದ ಅಂಚಿನಲ್ಲಿ ದಾರೆಯಲ್ಲಿ ನಡೆಯುವುದು ಅಂತ. ಎತ್ತರವಾದ ಪವಿತ್ರವಾದ ಜಾಗದಲ್ಲಿರುವಾಗ ತುಂಬ ಜಾಗೃತಿ ಮಾಡಬೇಕಾದ್ದು. ಒಳ್ಳೆಯ ಜಾಗದಲ್ಲಿ ಕೆಟ್ಟ ಭಾವನೆ ಬಂತು ಅಂತಂದರೆ ನಾವು ಜಾರಿ ಬೀಳ್ತೇವೆ ಅಂತ. ಹಾಗಾಗಿ ಅಸ್ತು ದೇವತೆಗಳು ಅಸ್ತು ಅಂತ ಹೇಳದಿದ್ದಾಗ ನಾವು ಮಾಡಿಸಿಕೊಳ್ಬೇಕಾದ್ರೆ ಅದಕ್ಕೆ ಶುದ್ಧರಾಗಿರಬೇಕು ಅಂತ. ಅದಕ್ಕೆ ನಮ್ಮ ಹಿರಿಯರು ಒಂದು ಬದರಿ ಯಾತ್ರೆ ಮಾಡಬೇಕಾದ್ರೆ ತಕ್ಷಣ ತೀರ್ಮಾನ ಮಾಡುವುದಿಲ್ಲ. ಅದಕ್ಕೆ ಮಾನಸ ಸಿದ್ಧತೆಯನ್ನು ಮಾಡಿರ್ತಾರೆ. ಉಪವಾಸ ಕೂತ್ಕೊಂಡು ತಪಸ್ಸು ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿ ಮನಃಶುದ್ಧಿ ಮಾಡಿ ಇಲ್ಲಿಂದ ಅಲ್ಲಿ ಹೋಗಿ ವಾಪಸ್ ಬರುವ ತನಕ ಅದಕ್ಕೆ ಬೇಕಾದ ಮನಸ್ಸಿಗೆ ರಕ್ಷಾಸೂತ್ರವನ್ನು ಕಟ್ಟಿಕೊಂಡು ಹೋಗ್ತಾರೆ. ದೇಹಕ್ಕಲ್ಲ, ಮನಸ್ಸು ಕೆಡದಿದ್ದ ಹಾಗೆ ರಕ್ಷಾಸೂತ್ರವನ್ನು ಕಟ್ಟಿಕೊಂಡು ಹೋಗ್ತಿದ್ರು. ಅದಕ್ಕೆ ಬೇಕಾದ ಅನುಷ್ಠಾನ ಮಾಡಿಕೊಂಡು ಹೋಗ್ತಿದ್ರು. ಯಾಕೆಂದರೆ ಅದು ಹೋಗುವುದು ಪಿಕ್ನಿಕ್ ಅಲ್ಲ, ನಮ್ದದು ಯಾತ್ರೆ ಅಂತ. ಜಾತ್ರೆ ಅಲ್ಲ, ಅದು ಯಾತ್ರೆ ಅಂತ. ಯಾಕೆಂತಂದರೆ ಅಲ್ಲಿ ಸ್ವಲ್ಪ ಜಾರಿದ್ರು ತುಂಬ ಅನರ್ಥ ಆಗುತ್ತೆ ಅಂತ. ಪುಣ್ಯಕ್ಷೇತ್ರ ಅಂದರೆ ವೈಕುಂಠ, ಅದಕ್ಕಿಂತ ದೊಡ್ಡ ಕ್ಷೇತ್ರ ಯಾವುದು? ಅಲ್ಲಿ ಶೇಷ ದೇವರಿದ್ದರೆ ಅವರಿಗೆ ಇರುವ ಸ್ವಲ್ಪ ಸಮಸ್ಯೆ ಅದು ಎಷ್ಟು ತೊಂದರೆ ಮಾಡಿತೋ ಅಂತ ಅದನ್ನು ಈ ಪುರಾಣ ಹೇಳುತ್ತೆ. ಶೇಷದೇವರು ಅವರಿಗೆ ದ್ವಾರಪಾಲಕತನ ಸಿಕ್ಕಿತಂತೆ. ಬರೀ ಪರ್ಯಂಕ ಅಷ್ಟೇ ಅಲ್ಲ, ಅವರ ಕೈಯಲ್ಲಿ ಬಂಗಾರದ ಕೋಲು ಕೊಟ್ಟು ಈ ವೈಕುಂಠದ ಬಾಗಿಲು ಕಾಯುವ ಕೆಲಸ ನಿಂದು ಅಂತ ಕೊಟ್ಟರು. ಬಂಗಾರದ ಕೋಲು ಕೊಟ್ಟಾಗ ಜವಾಬ್ದಾರಿ ತುಂಬ ಬಂತು ಅಂತ ಅರ್ಥ. ವಾಚ್ಮ್ಯಾನ್ ಅಂದರೆ ಸಾಮಾನ್ಯ ಸಂಗತಿಯೇನೂ ಅಲ್ಲ. ನಾವು ಹೊರಗಿರುವವ ಅಂತ ಹೊರಗಿಟ್ಟರೂ ಕೂಡ ಮನೆಯ ಒಳಗಿದ್ದದ್ದೆಲ್ಲ ಇರುವವನ ಕೈಯಲ್ಲಲ್ವ. ಅವ ನಿದ್ದೆ ಮಾಡಿದ್ರೆ ನಮ್ದು ಕಥೆ ಯಾಕೆ ಹೇಗೆ? ಹಾಗಾಗಿ ಆ ಬಂಗಾರದ ಕೋಲು ಕೊಟ್ಟರು ಅಂದರೆ ತುಂಬ ಜವಾಬ್ದಾರಿ ಇದೆ ಅಂತ ಅದರ ಅರ್ಥ. ಅಂದರೆ ಇಡೀ ಅದರ ಜವಾಬ್ದಾರಿ ನಿನ್ನ ಕೈಯಲ್ಲಿ ಬಂತು ಅಂತ ಅದರ ಅರ್ಥ. ಬಂಗಾರದ ಕೋಲು ಹಿಡ್ಕೊಂಡ, ಅದು ಮೆರೀಲಿಕ್ಕಿದ್ದಕ್ಕ ಕೋಲು ಅಲ್ಲ, ಅದು ತನ್ನ ಜೀವನವನ್ನು ಮರೀಲಿಕ್ಕಿರ್ತಕ್ಕಂಥದ್ದು, ಒಳಗಿದ್ದ ದೋಷವನ್ನು ಮರೀಲಿಕ್ಕಿರ್ತಕ್ಕಂಥದ್ದು ಆ ರುಗ್ಮದಂಡ. ಅದೇನಾಯಿತು? ಬಂಗಾರದ ಸಹವಾಸ ಆಯಿತು,
ಹಾಗಾಗಿ ಮನಸ್ಸು ಅಂಗಾರ ಆಯಿತು. ಹಾಗಾಗಿ ಮನಸ್ಸು ಕೆಟ್ಟು ಹೋಯಿತು. ಕೆಟ್ಟು ಹೋಗಿ ವಾಯುದೇವರು ಬಂದರು. ವಾಯುದೇವರ ಜೊತೆಗೆ ವಿರಸ ನಡೆಯಿತು. ಯಾರ ಜೊತೆಗಾದರೂ ವಿರಸ ಆಗ್ಬೋದು, ವಾಯುದೇವರ ಜೊತೆಗೆ ವಿವಾದ ಯಾವಾಗಲೂ ಬರಬಾರದು, ಸಂವಾದ ಇರಬೇಕಾದ್ದು. ಒಂದು ರೀತಿಯಲ್ಲಿ ಜಯ ವಿಜಯರು ಸನಕಾದಿಗಳ ಸಮಾಗಮದ ಹಾಗೆ ಈ ಕಥೆ ಇದೆ. ವಾಯುದೇವರು ಬಂದು ಭಗವಂತರ ಹತ್ರ ಬರಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಶೇಷದೇವರು ತಡೆದರು, ತನ್ನ ಅಧಿಕಾರವನ್ನು ತೋರಿಸಿದರು. ಅಧಿಕಾರ ತೋರಿಸ್ಬೇಕಲ್ಲ, ಅಧಿಕಾರ ಇದೆ ಅಂತ ತೋರಿಸೋದು ಯಾವಾಗ? ಬರುವವರನ್ನು ತಡೆದರೆ ಮಾತ್ರ. ಇಲ್ಲ, ಅಧಿಕಾರ ವೇಸ್ಟ್ ಅಲ್ಲ, ನನ್ನ ಪವರ್ ಇದೆ ಅಂತ ತೋರಿಸಬೇಕಾಗಿತ್ತು. ಅದಕ್ಕೆ ಕೋಲಿನಿಂದ ತಡೀತಾನೆ. ಕೋಲು ಅಂದರೆ ಅದು ಒಳಗಿನ ದಂಡ, ಅಂದರೆ ಮನೋದಂಡ, ಅಂದರೆ ಮನಸ್ಸು ರುಜುವಾಗಿದೆ ಅಂತ. ಬಂಗಾರದ ಕೋಲು ಅಂದರೆ ಅದು ನೆಟ್ಟಗಿರುವ ಕೋಲು, ಅದು ಬಗ್ಗುವುದಿಲ್ಲ ಅಂತ. ನಮ್ಮ ಮನಸ್ಸು ಹಾಗೆ ರುಜು, ಬಗ್ಗಬಾರದು ಅಂತ, ಅಂದರೆ ವಕ್ರ ಆಗಬಾರದು. ಶೇಷನ ಮನಸ್ಸು ವಕ್ರ ಆಯಿತು ಅಂತ. ಶೇಷ ಅಂದರೆ ಹಾಗೆ ನೋಡಿ, ಸರ್ಪ ಅಂತ ಇಟ್ಕೊಂಡ್ರೆ ಅದು ಹೋಗುವುದು ಹಾಗೆ ವಕ್ರ ವಕ್ರ ವಕ್ರವಾಗಿಯೇ ಹೋಗುತ್ತೆ. ಅವನು ಶೇಷ ಅಹಿಪ, ಅವನು ಪಾಲನೆ ಮಾಡುವವ, ರುಜು ಆಗಬೇಕಾದ್ದು. ಒಳಗಿಂದ ವಕ್ರ ಆದ, ದೇಹ ವಕ್ರ ಆಗಬೇಕು, ಮನಸ್ಸು ರುಜು ಆಗಬೇಕು. ನಮ್ದೆಲ್ಲ ತಿರ್ಗ ಮೃಗ, ದೇಹ ರುಜು, ಮನಸ್ಸು ವಕ್ರ. ಶೇಷ ಹಾಗಾದ, ಮನಸ್ಸು ವಕ್ರ ಆಯಿತು. ವಾಯುದೇವರ ಬಗ್ಗೆ ವಕ್ರ ಆಯಿತು. ವಾಯುದೇವರಿಗೆ ಹೇಳಿತು, ಶೇಷ ಹೇಳ್ದ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳ್ದ. ವಾಯುದೇವರು ಹೇಳಿದರು ತುರ್ತು ಮಾತಾಡಲಿಕ್ಕಿದೆ, ಹೋಗಬೇಕಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಅವಕಾಶ ಇಲ್ಲವೇ ಇಲ್ಲ ಅಂತ ಶೇಷ ಹೇಳಿದ. ದೇವರು ಹೇಳಿದ, ಕೆಲವು ಸಲ ಹಾಗಾಗತ್ತೆ ನಮಗೆ. ನಮ್ಮ ಮಾತಿಗೆ ಬಲ ಬರಬೇಕಾದ್ರೆ ಅವರು ಹೇಳಿದ್ದು, ದೊಡ್ಡವರು ಹೇಳಿದರು ಅನ್ನುವ ಮಾತನ್ನು ಸೇರಿಸಬೇಕು. ದೇವರು ಹೇಳಿದ ಅನ್ನುವ ಮಾತನ್ನು ಶೇಷ ಸೇರಿಸಿ ವಾಯುದೇವರನ್ನು ಒಂದು ರೀತಿ ತಿರಸ್ಕರಿಸಿದ. ಮಾತು ಬೆಳೆಯಿತು. ವಾಯುದೇವರು ಹೇಳಿದರು, ನನಗೆ ದೇವರಲ್ಲಿ ನಿವೇದಿಸಿಕೊಳ್ಳಬೇಕಾದ ಅಂಶ ಇದೆ, ದೇವ ಕಾರ್ಯ ಇದೆ, ತೊಂದರೆ ಆಗಿ ಮಾಡಬೇಡ ಅಂತ. ಶೇಷ ಹೇಳಿದ, ತನ್ನ ವೈಭವೀಕರಣವನ್ನು ಮಾಡಿದ. ಶೇಷನಿಗೆ ಸಿಕ್ಕಿದ ಒಂದು ಅವಕಾಶ, ತನ್ನ ವೈಭವವನ್ನು ಚಿಂತನೆ ಮಾಡಲಿಕ್ಕಿರತಕ್ಕ ಅವಕಾಶ. ಶೇಷ ತನ್ನ ವೈಭವವನ್ನು ಹೇಳ್ತಾನೆ, ನಾನು ಯಾರು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಬಲೆ ವಿಜ್ಞಾನಿ ಭಕ್ತೋ ಮತ್ಸಮೋ ನಾಸ್ತಿ, ಅಲ್ಲಿವರೆಗೆ ಹೇಳ್ತಾನೆ. ಬಲದಲ್ಲಿ ಆಗಲಿ, ಜ್ಞಾನದಲ್ಲಿ ಆಗಲಿ, ವೈರಾಗ್ಯದಲ್ಲಿ ಆಗಲಿ, ದೇವರ ಪ್ರೀತಿಯಲ್ಲಿ ಆಗಲಿ ನನಗೆ ಸಮಾನನಾದವರು ಯಾರೂ ಇಲ್ಲ ಅಂತ ಶೇಷ ಹೇಳ್ತಾನೆ. ವಾಯುದೇವರು ನಗ್ತಾರೆ. ಯಾಕೆಂದರೆ ಬಲ ಇದ್ದವ ಬಲ ಉಂಟು ಅಂತ ಹೇಳೋದಿಲ್ಲ, ಜ್ಞಾನ ಇದ್ದವ ಎಂದು ನನಗೆ ಗೊತ್ತುಂಟು ಅಂತ ಹೇಳುವುದಿಲ್ಲ. ಭಕ್ತಿ ಅದು ತೋರಿಸ್ಲಿಕ್ಕೆ ಇರತಕ್ಕಂಥದ್ದಲ್ಲ, ಭಕ್ತಿ ಸಹಜವಾದ್ದು. ನಾನು ಭಾರಿ ಭಕ್ತ ಅಂತ ಹೇಳಿದರೆ ಸ್ವಲ್ಪ ಸಂಶಯ ಪಡಬೇಕಾಗತ್ತೆ. ಯಾಕೆಂದರೆ ಭಕ್ತಿ ಇದ್ದವ ಹೇಳುವುದಿಲ್ಲ. ಭಕ್ತಿ ಇದ್ದವ ಏನು ಹೇಳ್ತಾನೆ ಅಂತಂದರೆ ಭಕ್ತಿ ಇಲ್ಲ ಅಂತ ಹೇಳ್ತಾನೆ. ಅವನು ಸಹಜವಾದವನಿಗೆ. ನಮ್ಮ ಗುರುಗಳಿಗೆ 75ನೇ ವರ್ಷದ ಕಾರ್ಯಕ್ರಮ ಆಗಿತ್ತು ಚೌಡಯ್ಯ ಹಾಲ್ನಲ್ಲಿ. ಎಲ್ಲ ಗುಣಗಾನ ಮಾಡಿದ್ರು. ಕೊನೆಗೆ ಅವ್ರದ್ದೊಂದು ಆಶೀರ್ವಚನಕ್ಕಾಗಿ ಜನ ಕಾದಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ಆ ಸಭೆಯಲ್ಲಿ ಯಾರು ಹೇಳಿದ್ದಕ್ಕೂ ಪ್ರತಿಕ್ರಿಯೆ ಕೊಡಲಿಲ್ಲ. ಅವರು ಇಷ್ಟು ಹೊಗಳಿದ್ದಾರೆ, ಅದು ವೇಸ್ಟ್ ಅಲ್ಲ, ಅದೆಲ್ಲ ಅಲ್ಲಗಳಲಿಕ್ಕೆ ಹೋಗಲಿಲ್ಲ. ಅವರು ಒಂದೇ ಮಾತು ಹೇಳಿದರು, ವಿದ್ಯಾಮಾನ್ಯ ತೀರ್ಥರಿಗೆ ದೇವರಲ್ಲಿ ಭಕ್ತಿ ಕಡಿಮೆ ಆಗಿದೆ, ನೀವೆಲ್ಲ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಭಕ್ತಿ ಬರಲಿ ಅಂತ. ನಾವು ಸಂಕೋಚ ಪಡಬೇಕಾದ್ದು. ಅಂತಹ ಪೂಜ್ಯರು, ನಿರಂತರ ದೇವರಲ್ಲಿ ಅಂತರಂಗ ಭಕ್ತರಾದವರು, ಕೇಳಿದ್ದನ್ನೆಲ್ಲ ಭಗವಂತ ಕೊಡುವ ಭಗವಂತ ಅವನನ್ನು ಪಡೆದ ಭಕ್ತರು, ಅವ್ರು ಏನು ಹೇಳಿದ್ರು ಅಂದರೆ ದೇವರಲ್ಲಿ ಭಕ್ತಿ ಬರುವ ಹಾಗೆ ಪ್ರಾರ್ಥನೆ ಮಾಡಿ. ಇದು ದೊಡ್ಡವರ ಲಕ್ಷಣ ಅಂದರೆ ಇದು. ಯಾರಿಗೆ ದೇವರಲ್ಲಿ ಸಹಜವಾದ ಭಕ್ತಿ ಇದೆ ಅವರಿಗೆ ತೃಪ್ತಿ ಇಲ್ಲ. ಪ್ರಪಂಚದಲ್ಲಿ ತೃಪ್ತಿ ಇದೆ, ದೇವರ ಭಕ್ತಿಯಲ್ಲಿ ತೃಪ್ತಿ ಇಲ್ಲ ಅಲ್ವಾ? ನಮಗೆ ಯಾವುದು ಇಷ್ಟ ಅದನ್ನು ಪುನಃ ಕೇಳಿ ಹಾಕಿಸಿಕೊಳ್ತೇವೆ, ಯಾವುದು ಇಷ್ಟ ಅಲ್ಲ ಅದನ್ನು ತಡೆಯುತ್ತೇವೆ. ಹಾಗಾಗಿ ನಮಗೆ ಇಷ್ಟವಾದ್ದನ್ನು ಬೇಡಿ ನಾವು ಹೇಗೆ ಪಡೀತೇವೆ, ಭಕ್ತರಿಗೆ ಇಷ್ಟವಾದ್ದು ಯಾವುದು ಅಂದರೆ ದೇವರಲ್ಲಿ ಭಕ್ತಿ.
ಹಾಗಾಗಿ ವಿದ್ಯಾಮಾನ್ಯರು ಏನು ಪ್ರಾರ್ಥನೆ ಮಾಡಿದರು ಅಂದರೆ, ನೀವೆಲ್ಲ ಒಟ್ಟಿಗೆ ಸೇರಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ ವಿದ್ಯಾಮಾನ್ಯರಿಗೆ ಆಯುಷ್ಯ ಜಾಸ್ತಿ ಆಗಲಿ ಅಂತಲ್ಲ, ವಿದ್ಯಾಮಾನ್ಯ ತೀರ್ಥರಿಗೆ ಸಂಪತ್ತು ಜಾಸ್ತಿ ಆಗಲಿ ಅಂತಲ್ಲ, ವಿದ್ಯಾಮಾನ್ಯ ತೀರ್ಥರಿಗೆ ದೇವರ ಮೇಲೆ ಹರಿವಾಯುಗಳಲ್ಲಿ ಭಕ್ತಿ ಜಾಸ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿದರು ಅಂತಂದರೆ, ಭಕ್ತಿಯಲ್ಲಿ ತುಂಬ ಭಕ್ತಿ ಅವರಿಗಿತ್ತು ಅನ್ನೋದನ್ನು ಅವರ ಆ ಸ್ವಭಾವ ನಮಗೆ ತಿಳಿಸಿಕೊಟ್ಟಿತ್ತು. ಅಂದರೆ ವಾಯುದೇವರು ಕೇಳ್ತಾರೆ, ಹನುಮಂತದೇವರು ಕೇಳ್ತಾರೆ ಭಗವಂತನ ಹತ್ರ. ಏನು ಕೇಳ್ತಾರೆ ಅಂತಂದರೆ, ಅವರು ಕೇಳೋದು ಪ್ರವರ್ಧತಾಂ ಭಕ್ತಿ ಅಲಂ ಕ್ಷಣೇ ಕ್ಷಣೇ ಫ್ರಾಸ ವಿವರ್ಜಿತ ಸದಾ ತಯಿ ಅಂತ ಹೇಳ್ತಾರೆ. ನನಗೆ ಭಕ್ತಿ ಅಭಿವೃದ್ಧಿ ಆಗಲಿ ಅಂತ ಕೇಳ್ತಾರೆ. ಇದು ದೊಡ್ಡವರ ಲಕ್ಷಣ. ಅವರು ಯಾವಾಗಲೂ ಅಷ್ಟೇ, ಯಾವುದು ಇಲ್ಲ ಅದನ್ನು ಕೇಳ್ತಾರೆ. ಅದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಾರೆ, ಹೊರತು ಭಕ್ತಿ ಉಂಟು ಅಂತ ಹೇಳೋದಿಲ್ಲ. ಶೇಷ ಸ್ವಲ್ಪ ಎಡವಿದ. ಯಾಕೆಂದರೆ ನನಗೆ ಭಕ್ತಿ ಉಂಟು ಅಂತ ಹೇಳ್ದ, ನನಗೆ ಜ್ಞಾನ ಉಂಟು ಅಂತ ಹೇಳ್ತಾನೆ, ಬಲ ಉಂಟು ಅಂತ ಹೇಳ್ತಾನೆ, ನನಗೆ ಸಮಾನರಾದವರು ಯಾರು ಇಲ್ಲ ಅಂತ ಹೇಳ್ತಾನೆ, ಸ್ವಲ್ಪ ಎಡವಿದ ಅಂತ. ವಾಯುದೇವರಿಗೆ ನಗು ಬಂತು, ಮಾತಾಡಲಿಲ್ಲ ಅವರು. ವಾಯುದೇವರು ಹಾಗೆ ಹೇಳ್ಬೋದಿತ್ತು, ಅವರಿಗಿಂತ ಜಾಸ್ತಿ ಜ್ಞಾನ ಇದ್ದವರು, ಹೇಳಲಿಲ್ಲ. ಅವ್ರು ಮುಂದುವರಿಸಿ ಹೇಳ್ತಾನೆ, ನಾನು ಒಳಗೆ ಇರುವವ, ಅರಮನೆಯ ಒಳಗಿರುವವ, ದೇವರ ಪಕ್ಕದಲ್ಲಿ ಇರುವವ ಅಂತ. ನೀನು ಹೊರಗಿರುವವ. ಇದಕ್ಕೆ ವಾಯುದೇವರು ಉತ್ತರ ಕೊಡ್ತಾರೆ. ಭಕ್ತಿಯ ಬಗ್ಗೆ ಹೇಳಿದಾಗ ಸುಮ್ಮನೆ ಇರ್ತಾರೆ ಮಾತು, ಅದು ವಾಕ್ಯಾರ್ಥದ ಸರಕಲ್ಲ ಅಂತ. ಒಳಗೆ ಇರುವವ ಹೊರಗಿರುವವ ಅಂತ ಹೇಳುವಾಗ ಒಳಗಿದ್ದವನಿಗೆ ತೂಕ ಜಾಸ್ತಿ, ಹೊರಗಿದ್ದವನಿಗೆ ತೂಕ ಕಡಿಮೆ. ಅದಕ್ಕೆ ವಾಯುದೇವರು ಉತ್ತರ ಕೊಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಬಹಿಸ್ತ ಇಬಸಮೋನ ಅಂತ. ಒಂದು ಇರುವೆ ಇರ್ತದೆ ಒಳಗೆ, ಒಂದು ಜಿರಳೆ ಇರ್ತದೆ, ಒಂದು ಬೆಕ್ಕು ಇರ್ತದೆ ಒಳಗೆ, ಹೊರಗಿನಿಂದ ಒಂದು ಆನೆ ಇರ್ತದೆ. ಅರಮನೆಯ ಒಳಗಿರ್ತಕ್ಕ ಬೆಕ್ಕು, ಅರಮನೆಯ ಹೊರಗಿರ್ತಕ್ಕಂತಹ ಆನೆ. ವಾಯುದೇವರು ಕೊಟ್ಟ ಉದಾಹರಣೆ. ಅಂದರೆ ಬಿಡಾಲ ಬೆಕ್ಕು ದೊಡ್ಡದು, ಯಾಕೆಂದರೆ ಅದು ಅರಮನೆಯ ಒಳಗಿದೆ, ಆನೆ ಹೊರಗಿದೆ. ಆದ್ದರಿಂದ ಆನೆ ಚಿಕ್ಕದು, ಬೆಕ್ಕು ದೊಡ್ಡದು. ಯಾವ ಮೂರ್ಖನೂ ಹೇಳುವುದಿಲ್ಲ ಅಂತ. ಯಾಕೆಂದರೆ ಒಳಗೆ ಇರುವುದು ಹೊರಗಿರುವುದು ಮಾನದಂಡ ಅಲ್ಲ. ಮಾನದಂಡ ಯಾವುದು? ಒಳ್ಳೆದು, ಅದು ಬೇರೆ, ಹೊರತು ಒಳಗಿರುವುದು ಹೊರಗಿರುವುದಲ್ಲ. ಶೇಷ ಒಳಗಿದ್ರೇನು ಹೊರಗಿದ್ರೇನು, ಇದು ದೊಡ್ಡದು ಚಿಕ್ಕದು ಅನ್ನೋದನ್ನು ಅಳೆಯುವ ಮಾನದಂಡ ಅಲ್ಲ ಅಂತ. ಇದು ಹೇಳೋದು ಏನು ಗೊತ್ತಾ? ಬೆಕ್ಕು ಆನೆ ಅಂತ. ಆನೆ ಅಂದರೆ ಅದು ಗಜ, ಗಜ ಅಂದರೆ ಗಜೇಂದ್ರ, ದೇವರನ್ನು ಕರೀತಕ್ಕಂತಹ ಗಜೇಂದ್ರ. ದೇವರ ಭಕ್ತಿ ಇದ್ದ ಗಜ ಅದು ಶ್ರೇಷ್ಠ ಆಗ್ಬೋದು. ಆದರೆ ದೇವರ ಪಕ್ಕದಲ್ಲಿಯೇ ಇರತಕ್ಕಂತಹ ಬೆಕ್ಕು ದೇವರಿಗೆ ಸಮರ್ಪಣೆ ಮಾಡತಕ್ಕ ಹಾಲನ್ನು ಕುಡಿತು. ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಕುಡಿಯುವುದು ಬೇರೆ, ದೇವರಿಗೆ ಸಮರ್ಪಣೆಗೆ ಇಟ್ಟ ಹಾಲನ್ನೇ ಕುಡಿದರೆ ಬೆಕ್ಕು ಒಳಗಿದ್ರೂ ಪ್ರಯೋಜನ ಏನಿಲ್ಲ, ಆನೆ ಹೊರಗಿದ್ರೂ ಅದು ದೊಡ್ಡದು. ಇವತ್ತೂ ಅಷ್ಟೇ ಶ್ರೀರಂಗದಲ್ಲಿ ದೇವಸ್ಥಾನದ ಬಾಗಿಲು ತೆಗಿಬೇಕು, ಸುಪ್ರಭಾತ ಆಗಬೇಕು. ಸುಪ್ರಭಾತ ಆಗಬೇಕಾದ್ರೆ ಆನೆ ಬರಬೇಕು, ಗಜರಾಜ ಬರಬೇಕು. ಆನೆ ಬಂದು ಸೊಂಡಿಲು ಎತ್ತಿ ಕರಿಬೇಕು, ರಂಗ ಅಂತ ಕರಿಬೇಕು. ಆಗ ಬಾಗಿಲು ತೆಗಿತಾರೆ, ಸುಪ್ರಭಾತ ಆಗತ್ತೆ. ನೋಡಿ ಯಾವುದು ಶ್ರೇಷ್ಠ ಹೇಳಿ? ಒಳಗಿದ್ದ ಬೆಕ್ಕು ಮ್ಯಾ ಅಂತ ಹೇಳ್ತದೆ, ಅದು ಮಹತ್ವ ಅಲ್ಲ. ಹೊರಗಿದ್ದ ಆನೆ ರಂಗ ಅಂತ ಕರೆಯಿತು, ದೇವರ ಬಾಗಿಲು ತೆರೆಯಿತು ಅಂತ. ಹಾಗಾಗಿ ಆನೆ ಕರೆದರೆ ಬಾಗಿಲು ತೆರೆಯುತ್ತದೆ. ವಾಯುದೇವರು ಹೇಳಿದ್ದನ್ನು ಅಂದರೆ ವೈಕುಂಠದ ಬಾಗಿಲು ತೆರೆಯಬೇಕಾದ್ರೆ ಆನೆ ಅಂದರೆ ವಾಯುದೇವರೆಂಬಂತಹ ಆನೆ ದೇವರನ್ನು ಕರೆದರೆ ಬಾಗಿಲು ತೆರೆಯುತ್ತೆ. ಶೇಷ ಸುಮ್ಮನೆ ಮಾತಾಡಬೇಡ ಅನ್ನೋದನ್ನು ಹೇಳ್ತಾರೆ. ಹೀಗೆ ವಾದ ವಿವಾದ ಬೆಳೆಯಿತು, ಶಬ್ದ ಜಾಸ್ತಿ ಆಯಿತು. ಶೇಷನ ಶಬ್ದ ಜಾಸ್ತಿ ಆಯಿತು. ಯಾವಾಗಲೂ ಹಾಗೆ ಶೇಷದವ್ರದ್ದೇ ಶಬ್ದ ಜಾಸ್ತಿ ಆಗುತ್ತೆ. ಶಬ್ದ ಜಾಸ್ತಿ ಆದಾಗ ತಡ್ಕೊಳ್ಳಿಕ್ಕಾಗಲಿಲ್ಲ. ನಮ್ಮಮ್ಮ ಲಕ್ಷ್ಮೀದೇವಿ ಹೋಗಿ ಯಜಮಾನರ ಹತ್ರ ಹೇಳ್ತಾರೆ, ಮಕ್ಕಳದ್ದು ಜಗಳ ಅಂತ. ದೇವರು ಬರ್ತಾನೆ, ಏನು ಅಂತ ಕೇಳ್ತಾರೆ. ಶೇಷ ಅವಂದೇ ವಾದ ಮಂಡಿಸ್ತಾನೆ. ವಾಯುದೇವರು ವಾದ ಮಂಡಿಸುವುದಿಲ್ಲ, ಪ್ರಣಾಮವನ್ನು ಮಾಡಿ ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡ್ತಾರೆ. ದೇವರಿಗೆ ಎಷ್ಟು ಇಷ್ಟ ಆಯಿತು. ಹೋಗಿ ನಾನು ಸರಿಯಾಗಿದ್ದೇನೆ ಚೆನ್ನಾಗಿದ್ದೇನೆ ಅಂತ ಹೇಳೋದು ಬೇಡ. ಅವರ ಕ್ರಿಯೆ ಭಗವಂತನಿಗೆ ಇಷ್ಟ ಆಯಿತು. ವಾಯುದೇವರು ತಪ್ಪು ಮಾಡಲಿಲ್ಲ, ತೀರ್ಮಾನ ಆಯಿತು. ನೋಡಿ, ತುಂಬ ಮಾತಾಡಿದ. ಯಾವಾಗಲೂ ಹಾಗೆ ದೂರು ಕೊಟ್ಟವ ಮೊದಲು ದೂರು ಕೊಡ್ತಾನೆ ನೋಡಿ, ಅವನು ತಪ್ಪು ಮಾಡಿದವ ಅಂತ ಅರ್ಥ. ದೂರು ಕೊಡೋದಿಲ್ಲ ನೋಡಿ, ಅವನು ತಪ್ಪುಗಾರನಾಗಿರುವುದಿಲ್ಲ ಅಂತ. ಹಾಗಾಗಿ ವಾಯುದೇವರ ಮೇಲೆ ಭಗವಂತನಿಗೆ ತುಂಬ ಪ್ರೀತಿ ಬಂತು. ಅವರು ಹೇಳ್ತಾರೆ ಶೇಷನ ಹತ್ರ, ನೀನು ದೊಡ್ಡವ, ನೀನು ಬಲಿಷ್ಠ ಅಂತ ನೀನು ವಾಕ್ಯಾರ್ಥ ಅಲ್ವಾ? ಹಾಗಾದರೆ ಬಾಯಲ್ಲಿ ಯಾಕೆ ಬಲ ಇರುವುದು? ನಾವು ಹೊರಗಿನಿಂದ ನೋಡೋ ಪರೀಕ್ಷೆ ಮಾಡೋಣ ಅಂತ. ಕ್ರಿಯಾ ಕೇವಲ ಉತ್ತರಂ. ಹಾಗಾಗಿ ದೇವರು ಹೇಳಿದ, ಮೇರು ಪರ್ವತದ ಪಕ್ಕದಲ್ಲಿ ಬೆಟ್ಟ ಇದೆ. ಶೇಷ ನೀನು ಅದಕ್ಕೆ ಸುತ್ತು ಹಾಕಿ ಗಟ್ಟಿಯಾಗಿ ಅದನ್ನು
ಆಧರಿಸಿ ನಿಲ್ಲು. ಪೂತ್ಕಾರ ಮಾಡಿ ವಿಷವನ್ನು ತುಂಬಿಸಿ ಗಟ್ಟಿಯಾಗಿ ನಿಲ್ಲು. ವಾಯುದೇವರ ಹತ್ರ ಹೇಳಿದ್ರು, ನೀನು ಅಲ್ಲಾಡಿಸು ತಾಕತ್ತಿದ್ರೆ. ಅಲ್ಲಾಡಿಸ್ಲಿಕ್ಕಾಗಿಲ್ಲ, ನೀನು ದುರ್ಬಲ. ಅಲ್ಲಾಡಿಸ್ಲಿಕ್ಕಾಯಿತು, ಶೇಷ ದುರ್ಬಲ. ಪರೀಕ್ಷೆ ಅಂತ. ವಾಯುದೇವರು ಮಾತಾಡಲಿಲ್ಲ. ನೀನು ಆಜ್ಞೆ ಏನೋ ಅದು ಅಂತ. ಶೇಷ ಆಯಿತು ಅಂತ ಹೇಳಿದ. ಅಲ್ಲಿ ಹೋದ. ಮೇರು ಪರ್ವತ ಸರ್ವೇಷಾಮಪಿ ವರ್ಷಾಣ ಮೇರು ಉತ್ತರತ ಸ್ಥಿತ. ಮೇರು ದಕ್ಷಿಣದಲ್ಲಿರ್ತಕ್ಕಂತಹ ಉತ್ತರದಲ್ಲಿರ್ತಕ್ಕಂತಹ ಮೇರುವಿನ ಹತ್ರ ಹೋಗ್ತಾನೆ. ಅಲ್ಲಿರ್ತಕ್ಕಂತಹ ಬೆಟ್ಟಕ್ಕೆ ಸುತ್ತು ಹಾಕ್ತಾನೆ. ಗಟ್ಟಿಯಾಗಿ ಶೇಷ ಅದನ್ನು ಹಿಡಿತಾನೆ, ಪರ್ವತವನ್ನು. ದೇವರು ಕೇಳ್ತಾನೆ, ಶೇಷನ ಹತ್ರ ತಯಾರಾಗಿದ್ಯಾ ಅಂತ. ಹೌದು ಅಂತ. ವಾಯುದೇವರಿಗೆ ಕನಸನ್ನೇ ಬರ್ತಾನೆ. ವಾಯುದೇವರು, ಭಗವಂತ ನಿನ್ನ ಆಜ್ಞೆ ಅಂತ ಹೇಳ್ತಾರೆ. ಬರೀ ಕಾಲಿನ ಸ್ಪರ್ಶ ಮಾತ್ರ, ಅಂಗುಷ್ಟದ ಸ್ಪರ್ಶ ಮಾತ್ರ ಮಾಡಿತ್ತು. ಆ ಬೆಟ್ಟ ಮೇರು ಪರ್ವತದಿಂದ ಹೊರಟು ದಕ್ಷಿಣದ ತನಕ ಬಂತಂತೆ. ವಾಯುದೇವರ ಸ್ಪರ್ಶ ಆದರೆ ಆ ಬೆಟ್ಟ, ಅಲ್ಲಿ ಇದ್ದ ಬೆಟ್ಟ ಇಲ್ಲಿ ಬಂದು ಭಗವಂತನ ಪಾದದ ಬುಡಕ್ಕೆ ಬಂತಂತೆ. ತಿಮ್ಮಪ್ಪನ ಪಾದ ಬುಡಕ್ಕೆ ಬಂದು ಸೇರಿತಂತೆ. ಅಲ್ಲಿದ್ದ ಬೆಟ್ಟ ಇಲ್ಲಿ ಬಂತು. ದೇವರು ಕೇಳ್ತಾನೆ ಶೇಷನ ಹತ್ರ, ಏನು ಅಂತ. ಶೇಷ ತಲೆ ತಗ್ಗಿಸಿದ ಅಂತ. ವಾಯುದೇವರಿಗೆ ತಲೆ ಬಾಗಿದ ಅಂತ. ಯಾವಾಗ ವಾಯುದೇವರ ಜೀವೋತ್ತಮತ್ವ ಗೊತ್ತಾಗ್ತದೆ, ಆಗ ಭಗವಂತನ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಬರ್ತದೆ. ಶೇಷನಿಗೆ ಒಂದು ನ್ಯೂನತೆ ಇತ್ತು ಆ ಕಾಲದಲ್ಲಿ. ವಾಯುದೇವರಲ್ಲಿ ಭಕ್ತಿ ಇರಲಿಲ್ಲ, ಭಗವಂತನಲ್ಲಿ ಮಾತ್ರ ಭಕ್ತಿ ಇತ್ತು. ಇದು ವೆಂಕಟೇಶ ಮಹಾತ್ಮೆ ಹೇಳುವಂತಹದ್ದು. ಶೇಷಾಚಲ ಹೇಳುವಾಗ ನಾವು ಅನುಸಂಧಾನ ಮಾಡಬೇಕಾದ್ದು. ಶೇಷಾಚಲ ಅಂತ ಹೇಳುವಾಗ ನಮಗೆ ಏನಿರ್ತದೆ ಅಂದರೆ ಶೇಷನ ಬೆಟ್ಟ ಅಂತ ಅಲ್ಲ. ಶೇಷದಲ್ಲಿ ಇದ್ದದ್ದು ಸ್ವಲ್ಪ ಅವಶೇಷ, ಖಾಲಿಯಾದ ಜಾಗ ಅಂತ ಅರ್ಥ. ಅಂದರೆ ಖಾಲಿ ಮಾಡಿದವನ ಮಹಿಮೆಯನ್ನು ತಿಳ್ಕೊಳ್ಬೇಕಾದ್ದು. ಅವನನ್ನು ಖಾಲಿ ಮಾಡಿದವ ಮತ್ತೆ ಯಾರೂ ಅಲ್ಲ, ನಮ್ಮ ಜಗದ್ಗುರುಗಳಾದ ವಾಯುದೇವರು ಜೀವೋತ್ತಮರು ಅಂತ ಅನುಸಂಧಾನ ಮಾಡಿದರೆ, ತಿರುಪತಿ ಬೆಟ್ಟ ಹತ್ತುವಾಗ ಆ ದಾರಿಯಲ್ಲಿ ಈ ಅನುಸಂಧಾನ ಮಾಡಬೇಕಾದ್ದು. ವಾಯು ಜೀವೋತ್ತಮತ್ವದ ಅನುಸಂಧಾನದಿಂದ ಆ ಬೆಟ್ಟವನ್ನು ನಾವು ಹತ್ತಬೇಕಾದ್ದು. ವಾಯುದೇವರು ಮನಸ್ಸು ಮಾಡಿದರೆ ಕೈ ನಮ್ಮ ತಲೆಯನ್ನು ಮುಟ್ಟಬೇಕಾಗಿಲ್ಲ. ಅಂಗುಷ್ಟದಿಂದ, ಪಾದದ ಉಂಗುಟದಿಂದ ಆ ಬೆಟ್ಟವನ್ನು ಮುಟ್ಟಿದರೆ, ತಟ್ಟಿದರೆ ಅದು ಶ್ರೀನಿವಾಸನ ಪಾದ ಬುಡದಲ್ಲಿ ಸೇರಿತು. ನಾವು ವಾಯುದೇವರಲ್ಲಿ ಮಾಡಬೇಕಾದ ಪ್ರಾರ್ಥನೆ ಇಷ್ಟೇ. ನಾವು ಮಿನಿ ಶೇಷರು, ಪರ್ಮನೆಂಟ್ ಶೇಷರು. ಯಾವಾಗಲೂ ಅವನಿಗೆ ಒಂದು ಕ್ಷಣದಲ್ಲಿ ಮಾತ್ರ ಇದ್ದ ಈ ಅಹಂಭಾವ ನಮಗೆ ಯಾವತ್ತೂ ನಾನು ನಾನು ಅಂತ ಬುಸುಗುಟ್ಟುವ, ಅದು ವಿಷವನ್ನೇ ಬುಸುಗುಟ್ಟುವ ಶೇಷ ನಾವು. ಹಾಗಾಗಿ ಈ ಶೇಷ ಸಹಿತವಾದ ಈ ಬೆಟ್ಟ, ಇದನ್ನು ಸ್ವಾಮಿ ವಾಯುದೇವರೇ ನೀವೇನು ಮಾಡಬೇಕು ಅಂದರೆ ಏನು ಮಾಡೋದು ಬೇಡ, ನಿಮ್ಮ ಪಾದದ ಉಂಗುಷ್ಟದಿಂದ ಒಂದ್ಸಲ ಮುಟ್ಟಿಬಿಡಿ. ಪಾಂಸವಸ್ಮಾನ್ ಪುನಂತು, ಒಂದ್ಸಲ ನಿಮ್ಮ ಪಾದದ ಧೂಳಿ ಬೀಳಲಿ. ಧೂಳಿ ಬಿದ್ದರೆ ಸಾಕು, ನಾವು ಇಲ್ಲಿಂದ ಆ ಶೇಷ ಸಹಿತವಾದ ಆ ಬೆಟ್ಟ ಶ್ರೀನಿವಾಸನ ಪಾದದ ಬುಡಕ್ಕೆ ಹೋಗಿ ಬಿದ್ದ ಹಾಗೆ ನಮ್ಮನ್ನು ಇಲ್ಲಿಂದ ಭಗವಂತನ ಪಾದದ ಬುಡದಲ್ಲಿ ಬೀಳಿಸಿ ಅಂತ ಆ ವಾಯುದೇವರ ಪಾದದ ಧೂಳಿಯನ್ನು ನಾವು ಚಿಂತನೆ ಮಾಡಬೇಕಂತೆ. ಪಾಂಸವಹ ಅಸ್ಮಾನ್ ಪುನಂತು ಅಂತ. ನಾವು ಶೇಷನಿಗೆ ಅಹಮ್ಮಿತ್ತು, ಯಾವಾಗ ಹೋಯಿತದು? ವಾಯುದೇವರ ಪಾದದ ಸ್ಪರ್ಶ ಆದಾಗ. ಯಾವಾಗ ಪಾದ ಸ್ಪರ್ಶ ಆಯಿತು, ಒಳಗಿದ್ದ ಅಹಂಭಾವ ಎಲ್ಲ ಹೋಯಿತು. ಮತ್ಸಮೋ ನಾಸ್ತಿ ಹೋಯಿತು. ಮತ್ಸಮೋ ನಾಸ್ತಿನ ಅಂತ ಎರಡಾಯ್ತು, ದೌನನೇ ಆಯಿತು. ಅಂದರೆ ಮತ್ಸಮ ಅಲ್ಲ, ಮದಧಿಕನಾದ ವಾಯುದೇವರು. ಒಂದು ರೀತಿಯಲ್ಲಿ ಸರಿ ಇದೆ ನೋಡಿ. ಶೇಷನ ಆ ಕಾಲದಲ್ಲಿ ತಪ್ಪಾಯಿತು. ನನ್ನ ಭಕ್ತಿಯಲ್ಲಿ ಬಲದಲ್ಲಿ ನನಗೆ ಸಮಾನನಾದವ ಇಲ್ಲ, ಅಂದರೆ ವಾಯು ಸಮಾನನ ಅಲ್ಲ. ಯಾರು ಹೇಳಿದ್ದು ಸಮ ಅಂತ? ಅಧಿಕರಾದವರು. ಬಲದಲ್ಲಿ, ಭಕ್ತಿಯಲ್ಲಿ, ಜ್ಞಾನದಲ್ಲಿ ಅಧಿಕರಾಗಿರ್ತಕ್ಕಂಥವರು ಶೇಷದೇವರಿಗಿಂತ ವಾಯುದೇವರು. ಹಾಗಾಗಿ ಅನುಸಂಧಾನ ಹಾಗೆ ಮಾಡಿದರೆ ಸರಿ ಹೋಗ್ತದೆ. ಹಾಗೆ ವಾಯುದೇವರು ಆ ಬೆಟ್ಟವನ್ನು ತಂದು ಶ್ರೀನಿವಾಸನಿಗೆ ಆಧಾರಭೂತವಾಗಿ ಇಟ್ಟರು. ಅಂದರೆ ಶೇಷ ಅದು ಅಚಲ, ಅದು ಭಗವಂತನ ಪಾದ ಸ್ಪರ್ಶವುಳ್ಳದ್ದಾಗಿ ಗಟ್ಟಿಯಾಗಿ ನಿಂತಿದೆ ಅಂತ. ಶೇಷ ಅಚಲ ಅದ ಅಂತ. ಇಲ್ಲಿವರೆಗೆ ಛಲ ಆಗಿದ್ದ, ಚಂಚಲ ಆಗಿದ್ದ. ಎಲ್ಲಿವರೆಗೆ ವಾಯುದೇವರ ಸ್ಪರ್ಶ ಆಗುವುದಿಲ್ಲ ಅಲ್ಲಿವರೆಗೆ ನಾವು ಚಂಚಲರು, ಅಚಲರಾಗುವುದಿಲ್ಲ. ಆ ಶೇಷ ಅಚಲ ಯಾವಾಗ ಆದ ಅಂತಂದರೆ ವಾಯುದೇವರ ಪಾದದ ಸ್ಪರ್ಶ ಆದಾಗ, ವಾಯುದೇವರ ಪಾದದ ಧೂಳಿ ಬಿದ್ದಾಗ. ನಾವು ನಿತ್ಯ ಚಿಂತನೆ ಮಾಡಬೇಕಾದ್ದು ಇಷ್ಟು. ನಮಗೆ ವಾಯುದೇವರು ಸಿಗುವುದಿಲ್ಲ, ವಾಯುದೇವರ ಪಾದ ಸಿಗುವುದಿಲ್ಲ, ವಾಯುದೇವರ ಪಾದದ ಧೂಳಿ ಸಿಗುವುದಿಲ್ಲ. ಆದರೆ ವಾಯುದೇವರ ಪಾದದ ಧೂಳಿಯನ್ನು ತಲೆಯಲ್ಲಿಟ್ಟುಕೊಂಡು ರಚನೆ ಮಾಡಿದ ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಯುಸ್ಥಿತಿ ನಮಗೆ ಸಿಗ್ತದೆ. ಅದು ಸಿಕ್ಕಿದರೆ ಸಾಕು, ನಾವು ತಿಮ್ಮಪ್ಪನ ಪಾದದ ಅಡಿಯಲ್ಲಿ ಹೋಗಿ ನಾವು ಶೇಷರಾಗಿ ಅವಶೇಷರಾಗಿ ಅಚಲರಾಗಲಿಕ್ಕೆ ಸಾಧ್ಯ ಅನ್ನುವ ಕಥೆಯನ್ನು ಈ ಪುರಾಣ ನಮಗೆ ತಿಳಿಸಿದೆ. ಕಲಿಯುಗದಲ್ಲಿ ಅದು ವೆಂಕಟಾಚಲ. ಒಬ್ಬ ಬ್ರಾಹ್ಮಣ
ಆ ಬ್ರಾಹ್ಮಣ ಹುಟ್ಟಿದ್ದು ಬ್ರಾಹ್ಮಣನಾಗಿ, ಆದರೆ ಅವನ ಕತೆ ಅದು ವಿಕೃತವಾದ ಕತೆ. ಅಬ್ರಾಹ್ಮಣ್ಯದ ಪರಾಕಾಷ್ಠೆಯನ್ನು ಬಿಡ್ತಾನೆ. ಎಷ್ಟು ಅಬ್ರಾಹ್ಮಣ್ಯದ ಪರಾಕಾಷ್ಠೆ ಅಂತಂದರೆ ಮಾಡಬಾರದ ಅನ್ಯಾಯಗಳನ್ನೆಲ್ಲ ಮಾಡ್ತಾನೆ. ಒಂದು ರೀತಿ ಅಜಾಮಿಳನೇ, ಅಜಾಮಿಳ ಅಲ್ಲ, ಅಜಾಮಿಳದ ಕಥೆಯನ್ನು ನೆನಪಿಸುವಂಥದ್ದು. ಅಜಾಮಿಳ ಹೇಗೆ ಹಾಗೆ ಈ ಮಾಧವ ಅನ್ನತಕ್ಕಂತಹ ಒಬ್ಬ ಬಾಲಕ, ವಯಸ್ಸಾದವ ಅಲ್ಲ, ಓಟ್ ಹಾಕ್ಲಿಕ್ಕೆ ಬೇಕಾದಷ್ಟು ವಯಸ್ಸು ನಮ್ಮ ಇವತ್ತು ಹೇಳಬೇಕು ಅಂದರೆ 21 ವರ್ಷದವ ಅಂತ ತ್ರಿಸಪ್ತಾಹಾಯನ ಅಂತ ಆ ವಯಸ್ಸನ್ನು ಹೇಳುತ್ತೆ. 21 ವರ್ಷದ ಬಾಲಕ ಮಾಧವ, ಅವನಿಗೆ ಕೈ ಹಿಡ್ದ ಹೆಂಡತಿ ಇದ್ಲು, ಆದರೂ ಅದನ್ನು ಪರಿತ್ಯಾಗ ಮಾಡಿ ಒಬ್ಬ ವೇಶ್ಯೆ, ಒಬ್ಬ ಚಾಂಡಾಲಿ ಅದರ ಬೆನ್ನ ಹಿಂದೆ ಸಾಗಿ ಎಷ್ಟು ಮಾಡಬಾರದು ಅನ್ಯಾಯವನ್ನೆಲ್ಲ ಮಾಡ್ತಾನೆ. ವೆಂಕಟೇಶ ಮಹಾತ್ಮೆ ಹೇಳ್ತದೆ, ಒಂದು ಇಳಿಜಾರು ಜಾಗದಲ್ಲಿ ನಿಲ್ಲಬೇಕು, ನಿಂತರೆ ಇಳಿತಲೇ ಹೋಗೋದು ಹೊರತು ಮತ್ತೆ ಮೇಲಕ್ಕೆ ಬರೋದು ಕಷ್ಟ ಇದೆ ಅಂದರೆ ಇಳಿತಲೇ ಹೋಗಿ ಪ್ರಪಾತ ಅದು ಅಂತ. ಒಂದು ಅನ್ಯಾಯ ಮಾಡಿದ ಅಂದರೆ ವೃಷಡಿಯ ವೇಶ್ಯೆಯ ಸಂಘ ಮಾಡಿದ, ಒಂದು ತಪ್ಪಾಯಿತು. ಮತ್ತೆ ಅವಳೇ ಅವನಿಂದ ತಪ್ಪು ಮಾಡಿಸ್ತಾಳೆ, ಮಾಂಸ ತಿನ್ನಿಸ್ತಾಳೆ, ಮದ್ಯಪಾನ ಮಾಡಿಸ್ತಾಳೆ, ಎಲ್ಲ ನೀಚ ಕೃತ್ಯ ಏನೇನಿದೆ ಅದೆಲ್ಲವನ್ನೂ ಮಾಡಿಸ್ತಾಳೆ. ಒಂದು ತಪ್ಪು ನಡೆಯಿತು, ಅಕೃತ್ಯ, ಶಾಸ್ತ್ರ ನಿಷಿದ್ಧವಾದ್ದು. ನಮ್ಮಲ್ಲಿ ಕೇಳ್ತಾರೆ ಒಂದು ತಪ್ಪು ಮಾಡಿದರೆ ಏನು ಅಂತ. ಒಂದು ತಪ್ಪು ಮಾಡಿದರೆ ಬ್ರೇಕ್ ಫೇಲ್ ಆಯಿತು, ಗಾಡಿ ಒಂದೇ ತಪ್ಪು, ಆಕ್ಸಿಡೆಂಟ್ ಆಯಿತು, ಇನ್ನೊಬ್ಬರ ಪ್ರಾಣ ಹೋಯಿತು, ನಮ್ಮದು ಕೈಕಾಲು ಮುರಿಯಿತು, ಒಂದು ತಪ್ಪು. ಏನ್ರಿ ಬ್ರೇಕ್ ಮುರಿದರೆ ಏನ್ರಿ ಅಂದರೆ ಇಷ್ಟೇ. ನಮ್ಮ ಜೀವನದಲ್ಲಿ ಬ್ರೇಕ್ ಅದು ಮುರಿದರೆ ಅರ್ಥಾತ್ ನಾವು ಶಾಸ್ತ್ರ ನಿಷಿದ್ಧವಾದ ಕೆಲಸ ನಾವು ಮಾಡಿದರೆ ಮತ್ತೆ ಇಳಿಯುವುದು ಪ್ರಪಾತ. ಆದರೆ ಆ ಮಾಧವ ಅನ್ನತಕ್ಕಂತಹ ದ್ವಿಜನ ಮೇಲೆ ಭಗವಂತನ ಕಾರುಣ್ಯ ಅದೆಷ್ಟು ದೊಡ್ಡದು ಅನ್ನೋದನ್ನು ವೆಂಕಟೇಶ ಮಹಾತ್ಮೆ ಅದನ್ನು ವಿವರಿಸ್ತದೆ. ಭಗವಂತ ಅವನಿಗಿರತಕ್ಕಂತಹ ಭೋಗ ಜೀವನ, ಅವನು ಮಾಡಬಾರದ ಕುಕೃತ್ಯ ಅದನ್ನೆಲ್ಲ ಮನ್ನಿಸಿದ. ಅವನ ಜೀವ ಯೋಗ್ಯತೆ ಒಳ್ಳೆದು ಅದನ್ನು ಒಂದನ್ನು ಗಮನಿಸಿದ. ಅವನಿಂದ ಸಾಧನೆಗೆ ಬೇಕಾದ ಮಾರ್ಗವನ್ನು ಹುಡುಕಿಸಿದ. ಎಷ್ಟು ಒಳ್ಳೆಯ ಸಾಧನೆ ಮೂಡಿಸಿದ ಅಂತಂದರೆ, ಯಾವ ಹುಡುಗಿಯಿಂದ ಅವನು ಭೋಗ ಜೀವನಕ್ಕೆ ಇಳಿದ, ಯಾವ ಹುಡುಗಿಯನ್ನು ನೋಡಿ ಶಾಸ್ತ್ರ ಎಲ್ಲ ಮರೆತ, ಯಾವ ಹುಡುಗಿಯನ್ನು ನೋಡಿ ಸದಾಚಾರ ಭ್ರಷ್ಟನಾದ, ಅದೇ ಹುಡುಗಿ ಅವನಿಗೆ ಸಾಧನೆಗೆ ಮಾರ್ಗವಾಗಿ ಬಿಡ್ತಾಳೆ. ದೇವರಿಗೆ ಇಷ್ಟ ಬಂದರೆ ಕಷ್ಟ ಇಲ್ಲ, ಒಂದು ನಿಮಿಷ ಬೇಡ ಅಂತ ಈ ಪುರಾಣ ಹೇಳುತ್ತೆ. ದೇವರು ಏನು ಮಾಡಿದ ಅಂದರೆ ಆ ಭೋಗದ ವಸ್ತುವನ್ನು ಭಗವಂತ ಹಿಡ್ಕೊಂಡು ಹೋಗ್ಬಿಟ್ಟ. ಸತ್ವದವಳು ವಿರಕ್ತ ಶಿಖಾಮಣಿ ಆಗ್ತಾನೆ, ಹುಚ್ಚು ಹಿಡಿತದೆ, ವಿರಕ್ತನಾಗ್ತಾನೆ, ಎಲ್ಲ ದುಶ್ಚಟ ಬಿಡ್ತಾನೆ, ದುರ್ವ್ಯಸನ ದೂರ ಆಗ್ತಾನೆ. ಬ್ರಾಹ್ಮಣರ ಸಂಘ ಸಿಕ್ಕಿತು, ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತುವವರು ಸಿಕ್ಕಿದ್ರು. ಎಲ್ಲ ಭಗವಂತ ದಾರಿ ಸುಗಮ ಮಾಡ್ತಾನೆ ಅಂತ ದಾಸರು ಹೇಳ್ತಾರೆ ನೋಡಿ. ಆದದ್ದಾಯಿತು ಅಂತ, ಆದದ್ದರ ಬಗ್ಗೆ ಚಿಂತೆ ಮಾಡಬೇಡಿ, ಭಗವಂತನನ್ನು ನಂಬಿದರೆ ಭಗವಂತ ಸರಿಯಾದ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ವಯಸ್ಸಾಯಿತು ರೀ, ಇನ್ನೇನು ಓದೋದು ಚಿಂತೆ ಮಾಡಬೇಡಿ, ಓದಲಿಕ್ಕೆ ವಯಸ್ಸು ಅಂತೇನಿಲ್ಲ. ದೇವರ ಸಾಧನೆಗೆ ಯಾವುದೇ ಇತಿಮಿತಿಗಳಿಲ್ಲ, ಯಾವುದೇ ವಿಘ್ನಗಳಿಲ್ಲ. ಹಾಗಾಗಿ ನಾವು ಸಿಕ್ಕಿದ ಅವಕಾಶವನ್ನು ಬಿಡದೆ ಇದ್ದ ಅವಕಾಶದಲ್ಲಿ ಸಾಧಿಸಬೇಕು ಅನ್ನೋದನ್ನು ಮಾಧವನ ಕತೆ ನಮಗೆ ತೋರಿಸಿಕೊಡ್ತದೆ. ಆ ಮಾಧವ ಎಲ್ಲವನ್ನೂ ತೊರೆದ, ಎಲ್ಲವನ್ನೂ ತ್ಯಾಗ ಮಾಡಿದ. ಕೊನೆಗೆ ಶ್ರಾದ್ದ ವಿಧಿಯನ್ನು ಮಾಡಿದ. ಅವನಿಗೆ ದುಡ್ಡಿರಲಿಲ್ಲ, ಆದರೆ ಮಣ್ಣಿನಿಂದ ಪಿಂಡ ಮಾಡಿ ಪಿತೃಗಳನ್ನು ಆರಾಧನೆ ಮಾಡಿದ. ಅದರ ಪುಣ್ಯವಾಗಿ ಬೆಟ್ಟ ಹತ್ತಿದ ಅಂತ ವಿಶ್ವೋತ್ತರ ಪುರಾಣ ಹೇಳ್ತದೆ. ಅವರ ಹತ್ರ ಸಂಪತ್ತಿರಲಿಲ್ಲ, ಮಣ್ಣಿನಿಂದ ಪಾರ್ವಣ ವಿಧಿಯನ್ನು ಮಾಡಿ ಸಾಗಿದ ಅಂತ. ತಿಳ್ಕೊಳ್ಬೇಕಾದ ಅಂಶ ಎರಡಿದೆ ಇದರಲ್ಲಿ. ಅಂದರೆ ಪಿತೃಕಾರ್ಯ ಮುಖ್ಯ, ದೇವಕಾರ್ಯಕ್ಕೆ ಪಿತೃಕಾರ್ಯ ಅಂಗ. ಇದನ್ನು ಪುರಾಣಗಳು ಒತ್ತು ಕೊಟ್ಟು ಹೇಳ್ತದೆ. ದೇವರ ಕಾರ್ಯ ಮಾಡ್ತೇವೆ, ಪಿತೃಕಾರ್ಯವನ್ನು ಮಾಡೋದಿಲ್ಲ, ಇದು ತಪ್ಪು. ಯಾತ್ರೆ ಮಾಡಿ ಅಥವಾ ನದಿ ಸ್ನಾನ ಮಾಡಿ, ಯಾವುದೇ ವ್ರತಾನುಷ್ಠಾನ ಮಾಡಿ ಪಿತೃಕಾರ್ಯವನ್ನು ಮರಿಬೇಡಿ. ನ ದೇವ ಪಿತೃಕಾರ್ಯಾಭ್ಯಾಂ ಪ್ರಮತಿತವ್ಯಂ. ಪಿತೃಕಾರ್ಯವನ್ನು ಮಾಡಲೇಬೇಕಾದ್ದು. ಮಾಧವ ಮಾಡಿದ, ಮಣ್ಣಿನಿಂದ ಪಿಂಡ ಮಾಡಿ. ರಾಮಾಯಣದಲ್ಲಿ ಕೇಳ್ತೇವೆ, ರಾಮದೇವರು ಇಂಗುದಿ ಹಿಟ್ಟಿನಿಂದ ಪಿಂಡ ಮಾಡಿದರು ಅಂತ. ಭವಿಷ್ಯೋತ್ತರ ಪುರಾಣ ಮುಂದುವರೆದು ಇನ್ನೂ ಹೇಳ್ತದೆ, ಮಣ್ಣಿನಿಂದ ಪಿಂಡ ಮಾಡಿ ಅಪ್ಪನಿಗೆ ಹಿರಿಯರಿಗೆ ತೃಪ್ತಿಪಡಿಸಿದ ಅಂತ. ಅಂದರೆ ಬಿಡಬೇಡಿ, ಕಾರ್ಯ ಬಿಡಬೇಡಿ ಅನ್ನೋದಕ್ಕೆ ಒತ್ತು ಕೊಟ್ಟದ್ದು. ನಮಗೆಲ್ಲ ಭಾರಿ ಖುಷಿ ಆಯಿತು. ಎಷ್ಟು ದೊಡ್ಡ ದೇವರೇ ಶ್ರೀನಿವಾಸ, ಮಣ್ಣಿನಿಂದ ಪಿಂಡ ಮಾಡಿದರೂ ಸಾಕು ಅಂತ. ನಾವು ಅಪ್ಪನ ಬಾಯಿಗೆ ಪಿಂಡ ಮಣ್ಣಿನಿಂದ ಹಾಕೋದು ಬೇಡ,
ನಾವು ಏನು ತಿಂತೇವೆ ಅದು. ಅವತ್ತು ರಾಮದೇವರು ಇಂಗುದಿ ಪುಡಿಯಿಂದ ಪಿಂಡ ಹಾಕಿದರು. ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾಹ ಅಂತ. ನಮ್ಮ ದೇವತೆಗಳಿಗೆ ಏನು ಅನ್ನ ಅಂದರೆ ನಾವು ತಿನ್ನುವ ಆಹಾರನೇ ದೇವರಿಗೆ ಆಹಾರ ಅಂತ. ನಾವು ಅದನ್ನು ಡಿವೈಡ್ ಮಾಡಬೇಕಾಗಿಲ್ಲ ಅಂತ. ನನಗಿರುವುದು ಇಷ್ಟೇ, ದೇವರಿಗೆ ಅದೆಷ್ಟು ಕೊಡಬೇಕಾದ್ದು ತಲೆ ಕೆಡಿಸಿಕೊಳ್ಳಬೇಡಿ. ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾಹ ಅಂತ. ನಮ್ಮ ಅನ್ನ ಏನು, ಅದೇ ನಮ್ಮ ದೇವರ ಅನ್ನ ಅಂತ. ಹಾಗಾಗಿ ಪಿತೃದೇವತೆಗಳ ಅನ್ನ ಯಾವುದು? ರಾಮದೇವರು ಇಂಗುದಿ ಬೇರಿನ ಪುಡಿ ಮಾಡಿ ಸ್ವೀಕಾರ ಮಾಡ್ತಿದ್ದರು. ಪಿಂಡವನ್ನು ಅದರಿಂದ ಮಾಡಿಕೊಟ್ರು. ಮಾಧವ ಬ್ರಾಹ್ಮಣ ತಿನ್ನಲಿಕ್ಕೇನಿಲ್ಲ, ಹಾಗಾಗಿ ಮಣ್ಣೇ ತಿನ್ನಬೇಕು. ಮಣ್ಣಿನಿಂದಲೇ ಪಾರ್ವಣ ವಿಧಿಯನ್ನು ಮಾಡಿದ ಅಂತ. ಅಪ್ಪನಿಗೆ ಮಣ್ಣಿನಿಂದ ಪಿಂಡ ಇಡ್ತೇನೆ ಅಂತಂದರೆ ನೀವು ಮಣ್ಣು ತಿಂತೀರಾ? ಇದು ಪ್ರಶ್ನೆ. ನಾವು ಏನು ತಿಂತೇವೆ ಅದು ಭಾಳ ಕಷ್ಟ ಇದೆ ರೀ. ನಮಗೆ ನೀರುಳ್ಳಿ ಬೆಳ್ಳುಳ್ಳಿ ಇಷ್ಟ ರೀ, ನಾವು ಅಪ್ಪನಿಗೆ ಕೊಡ್ತೇನೆ ಅಂತ ಆಗುವುದಿಲ್ಲ. ಯದನ್ನ ಪುರುಷೋ ಭವತಿ ಅಂದರೆ ಯಾವುದು ಶಾಸ್ತ್ರವೀತವಾದ ಅನ್ನ ಅದು ಭಗವಂತನಿಗೆ ನಾವು ಮಾಡಬೇಕಾದ್ದು. ಅಂತಹ ಪಾರ್ವಣ ವಿಧಿಯನ್ನು ಮಾಡಿದ, ಪಿತೃಕಾರ್ಯ ಮಾಡಿದ. ಆ ಸತ್ಸಂಗದ ಜೊತೆಗೆ ಯಾತ್ರೆ ಮಾಡಿದರೆ ಎಲ್ಲ ಪಾಪವನ್ನು ಕಳ್ಕೊಂಡ. ಇದು ಪುರಾಣ ಹೇಳ್ತದೆ. ಭಕ್ತಿಯಿಂದ ಯಾತ್ರೆ ಮಾಡಿದ, ವಿರಕ್ತನಾದ, ದೇವರ ಚಿಂತನೆ ಮಾಡಿದ, ಪಾಪವನ್ನೆಲ್ಲ ಕಳ್ಕೊಂಡ. ಪಾಪ ಸುಟ್ಟು ಬೂದಿಯಾಯಿತು ಅಂತ ಭಗವಂತನ ಕರುಣಾ ಕಟಾಕ್ಷ ಬಿದ್ದರೆ ಎಂಥ ಪಾಪನೂ ಕೂಡ ಸುಟ್ಟು ಬುದ್ಧಿ ಆಗ್ತದೆ ಅನ್ನುವ ಕಥೆಯನ್ನು ಇದು ಹೇಳುತ್ತೆ. ಆ ಮಾಧವ ಬ್ರಾಹ್ಮಣನ ಕಥೆಯನ್ನು ನಾವು ಚಿಂತನೆ ಮಾಡಿದರೆ ಆ ನಿಷ್ಠೆ, ಆ ವೈರಾಗ್ಯ ಎರಡೂ ಬೇಕು. ಹೆಣ್ಣಿನ ಜೊತೆಗೆ ತಿರುಗಾಡಿದ, ಅದು ಹೋಯಿತು. ಮತ್ತೆ ಅದರ ವಿರಕ್ತನಾದ, ದೇವರ ಕಡೆಗೆ ತಿರುಗಿದ. ದೇವರ ಕಡೆ ತಿರುಗಿಸಿದ್ದು ಯಾವುದು? ಆದೌ ಸಂಗಂಚ ಸಾಧುಷು. ಭಾಗವತ ನಮಗೆ ಭಾಗವತ ಧರ್ಮವನ್ನು ತೋರಿಸಿಕೊಡ್ತದೆ. 30 ಭಾಗವತ ಧರ್ಮದಲ್ಲಿ ಮೊಟ್ಟ ಮೊದಲನೇ ಭಾಗವತ ಧರ್ಮ ಹೇಳುತ್ತೆ ಆದೌ ಸಂಗಂಚ ಸಾಧುಷು ಅಂತ. ಮೊದಲು ದೇವರ ಹತ್ರ ಹೋದರೆ ದೇವರು ಸಿಗುವುದಿಲ್ಲ. ದೇವರ ಹತ್ರ ಹೋಗಬೇಕಾಗಿದ್ದರೆ, ದೇವತೆಗಳ ಹತ್ರ ಹೋಗಬೇಕಾದ್ರೆ ಆದೌ ಸಂಗಂಚ ಸಾಧುಷು, ಸಜ್ಜನರ ಸಹವಾಸ ಬೇಕು ಅಂತ. ಸಜ್ಜನರು ಯಾರು ಅಂದರೆ ಅದಕ್ಕೆ ಉಪನಿಷತ್ತೇ ಹೇಳ್ತಾರೆ, ತೇ ಸಂತಹ ಬ್ರಹ್ಮಣಿ ಸ್ಥಿತಾ ಅಂತ. ಅಂತ ಭಗವನ್ನಿಷ್ಠರಾದ ಸಾಧುಗಳ ಸಂಘ ನಮಗೆ ಆದರೆ ಆವಾಗ ಭಗವಂತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಮಾಧವ ಬ್ರಾಹ್ಮಣರಿಗಾದ ದೊಡ್ಡ ಸೌಲಭ್ಯ ಸೌಕರ್ಯ ಅಂದರೆ ಸಾಧುಗಳ ಸಂಘ. ಭಗವಂತನ ಕಡೆಗೆ ಹೋಗುವ ಸಾಧುಗಳ ಸಹವಾಸ ಸಿಕ್ಕಿತು. ಯಾರ್ದೋ ಸಹವಾಸ ಅಲ್ಲ, ದೇವರ ಹತ್ರ ಹೋಗುವವರ ಸಹವಾಸ ಬೇಕು. ಮಾಧವ ಬ್ರಾಹ್ಮಣನಿಗೆ ದೇವರ ಹತ್ರ ಹೋಗುವವರ ಸಹವಾಸ ಸಿಕ್ಕಿತು. ಹಾಗಾಗಿ ಭಗವಂತನೇ ಕೆಳಗಿಳಿದು ಬಂದು ಮಾಧವನ ಕೈ ಹಿಡಿದು ಕರ್ಕೊಂಡು ಹೋಗಿರಬೇಕು. ಭಗವಂತನ ಕೃಪಾ ಕಟಾಕ್ಷ ಬಿದ್ದಿರಬೇಕು. ಹಾಗಾಗಿ ಭಗವಂತನ ಜ್ಞಾನದ ಅಗ್ನಿ ಉರಿಯಿತು. ಹಾಗಾಗಿ ಒಳಗಿನ ಪಾಪದ ಮೂಟೆ ರಾಶಿ ರಾಶಿ ತೂಲ ರಾಶಿ ಹಾಗೆ ಸುಟ್ಟು ಯಥೇಶೀಕಾ ತೂಲಂ ಅದು ಅಗ್ನಿನ ದಶ್ಯತೆ ಏವಂ ವಿತ್ ಅಂದರೆ ಪಾಪ ನಷ್ಟ ಆಗುತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ಒಂದು ಹತ್ತಿಯ ರಾಶಿ ಇದ್ದರೆ ಬೆಂಕಿ ಮುಟ್ಟಿದ್ರೆ ಸಾಕು, ಹತ್ತಿಯ ರಾಶಿ ಸುಟ್ಟು ಬೂದಿಯಾಗಿ ಹೋಗುತ್ತೆ ಅಂತ. ನಮ್ಮ ಪಾಪ ಇರ್ಬೋದು, ಮೂಟೆ ಎಷ್ಟು ರಾಶಿ ರಾಶಿ ಇರ್ಬೋದು, ಹಾಗಾದ್ರೆ ಸಂವೇದನ ರಾಶಿ ಇರ್ಬೋದು, ಬೆಟ್ಟದಷ್ಟು ಇರ್ಬೋದು. ಆದರೆ ನಮ್ಮ ದೇವರ ಜ್ಞಾನಕ್ಕೆ ಒಂದು ಕ್ಷಣ ಮಾತ್ರ ಸಾಕು. ಮಾಧವ ಬ್ರಾಹ್ಮಣನ ಪಾಪದ ರಾಶಿ ಸುಟ್ಟು ಬೂದಿಯಾಯಿತು. ವೆಂಕಟೇಶ ಮಹಾತ್ಮೆ ಹೇಳುತ್ತೆ, ಈ ಕಥೆಯನ್ನು ನಾವು ನಿತ್ಯ ಚಿಂತನೆ ಮಾಡಬೇಕಾದ್ದು. ನನಗೆ ಪಾಪನೇ ಇಲ್ಲ, ನಾನು ಅನ್ಯಾಯನೇ ಮಾಡಲಿಲ್ಲ ಅಂತಲೂ ಅಲ್ಲ. ಅಯ್ಯೋ ನಾನು ಪಾಪ ಮಾಡಿದವ, ಪಾಪಿಷ್ಟ ಹೇಳಿದ್ರೂ ಉಪಯೋಗ ಇಲ್ಲ. ಪಾಪ ಮಾಡಿ ಭಗವಂತನ ಅನುಗ್ರಹದಿಂದ ಪಾರಾದಂತಹ ಜ್ಞಾನಿಯ ಕಥೆಯನ್ನು ನಾವು ಅನುಸಂಧಾನ ಮಾಡಬೇಕಾದ್ದು. ಆ ಬೆಟ್ಟವನ್ನು ನೆನಪಿಸಬೇಕಾದ್ದು. ಬೆಟ್ಟ ಹತ್ತುವಾಗ ನಾವು ಹೇಗಿರಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕಾದ್ದು. ಅವನ ಪಾಪ ಎಲ್ಲ ಸುಟ್ಟು ಬೂದಿ ಮಾಡುವ ಶಕ್ತಿ ಆ ಬೆಟ್ಟಕ್ಕಿದೆ. ಅದಕ್ಕೆ ವೆಂಕಟಾದ್ರಿ ಅಂತ ಕರೀತಾರೆ. ಯಾವಾಗ ನಮ್ಮ ದೇವರು ಕಾಲಿಟ್ಟ ಮತ್ತೆ ಅದು ಪಾಪ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಪಾಪ ನಾಶ ಆಗತಕ್ಕಂತಹ ಪಾಪವನ್ನು ನಾಶ ಮಾಡುವ ಶಕ್ತಿ. ಅದಕ್ಕೆ ನಮ್ಮ ಜ್ಞಾನಿಗಳೆಲ್ಲ ಬೆಟ್ಟ ಹತ್ತಿದ್ದಾರೆ. ಅದು ಈಗಲೂ ಹೇಳ್ತಾರೆ ನೋಡಿ, ಅದು ಮಂಡೆ ಊರಿ ಹೋದದ್ದು. ವ್ಯಾಸರಾಜರು, ವಾದಿರಾಜರು, ವಿಜಯದಾಸರು ಇಂತಹ ಜ್ಞಾನಿಗಳೆಲ್ಲ ಮಂಡಿ ಊರಿ ನಡೆದಿರತಕ್ಕಂತಹ ಬೆಟ್ಟ. ಅಂದರೆ ಪಾದದಿಂದ ನಡೆಯುವುದಲ್ಲ. ಯಾಕಂದರೆ ಭಗವಂತನ ಪಾದ ಇಟ್ಟ ಜಾಗ, ಜ್ಞಾನಿಗಳು ಪಾದ ಇಟ್ಟ ಜಾಗ, ಜ್ಞಾನಿಗಳ ಪಾದಧೂಳಿ ತುಂಬಿರತಕ್ಕಂತಹ ಜಾಗ ಅಂತ. ಹಾಗಾಗಿ ಆ ಬೆಟ್ಟದಲ್ಲಿ ಆ ಅನುಸಂಧಾನ ನಮಗಿರಬೇಕು. ಅಲ್ಲಿವರೆಗೆ ಹೋಗ್ಲಿಕ್ಕಾಗಲಿಲ್ಲ. ಇವತ್ತೇನು ನೀವು ಚಿಂತೆ ಮಾಡೋದು ಬೇಡ. ಯಾಕೆ ಅಂತಂದರೆ ಮನಸ್ಸಿನಲ್ಲಿ ಒಂದು ಸಲ ಅನುಸಂಧಾನ ಮಾಡಿ, ಆ ವೆಂಕಟಾದ್ರಿ ಶ್ರೀನಿವಾಸ ಎಲ್ಲಿದ್ದಾನೆ ಅಂದರೆ ಎಲ್ಲಿಯೇ ಇಲ್ಲ. ಎಲ್ಲಿದ್ದಾನೆ ನೀವು ಚಿಂತನೆ ಮಾಡಬೇಕು ಅಂದರೆ ಇಲ್ಲಿ ವಿದ್ಯಾಪೀಠದಲ್ಲೇ ಶ್ರೀನಿವಾಸ ಇದ್ದಾನೆ ಅಂತ ಚಿಂತನೆ ಮಾಡಿ. ವೃಷಭಾದ್ರಿ ಎಲ್ಲಿದೆ?
ಅಂಜನಾದ್ರಿ ಎಲ್ಲಿದೆ, ಎಲ್ಲಿ ಶೇಷಾಚಲ, ಎಲ್ಲಿ ವೆಂಕಟಾದ್ರಿ ಅಂದರೆ ಇದೆ ಅಂತ ಅನುಸಂಧಾನ ಮಾಡಿದರೆ ನಮ್ಮ ತಿಮ್ಮಪ್ಪ ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಮಿಂದ ಬ್ರಹ್ಮೋತ್ಸವ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ಹೋದ್ರೂ ಅನುಸಂಧಾನ ಇರೋದಿದ್ರೆ, ಏನ್ರಿ ಶ್ರೀನಿವಾಸ ದರ್ಶನ ಕೊಡಲಿಲ್ಲ, ಇಷ್ಟು ಬಂದಿದ್ದಾನೆ, ದುಡ್ಡು ಖರ್ಚು ಮಾಡಿದ್ದಾನೆ, ಎಲ್ಲ ವೇಸ್ಟ್ ಅಂತ ಹೇಳಿದ್ರೆ ದೇವರು ತಥಾಸ್ತು, ನೀನು ಬಂದದ್ದೆಲ್ಲ ವೇಸ್ಟ್. ಇಲ್ಲಿ ಕೂತು ತಿಮ್ಮಪ್ಪ ನೀನು ನೋಡ್ಲಿಕ್ಕಾಗಲಿಲ್ಲ, ಬೆಟ್ಟ ಹತ್ತಲಿಕ್ಕಾಗಿಲ್ಲ, ನವರಾತ್ರಿ ಉತ್ಸವ ನೋಡ್ಲಿಕ್ಕಾಗಲಿಲ್ಲ, ತಿಮ್ಮಪ್ಪ ಕರೆಸು 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 ಅಂತ ಹೇಳಿದ್ರೆ ಏನು ಚಿಂತೆ ಮಾಡಬೇಡ ಅಂತ ಓಡೋಡಿ ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಮ ಕೈ ಹಿಡಿದು ನಮ್ಮ ತಲೆ ಮುಟ್ಟಿ ಅನುಗ್ರಹ ಮಾಡುವ ದೇವರು, ದೊಡ್ಡ ದೇವರು ಶ್ರೀನಿವಾಸ. ಅವನ ಮಾರ್ಗವನ್ನು 4 ಬೆಟ್ಟಗಳ ಕಥೆಯ ಮೂಲಕ ಇಲ್ಲಿ ವಿವರಿಸ್ತಾ ಆ ತಿಮ್ಮಪ್ಪ ಹೇಗೆ ಬರ್ತಾನೆ, ಎಲ್ಲಿಂದ ಬಂದವ, ಆ ಕಥೆಯನ್ನು ಮುಂದಿನ 2ನೇ ಅಧ್ಯಾಯದಲ್ಲಿ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ನಾನು ಹೇಳಿದೆ ವೆಂಕಟಾದ್ರಿಯಿಂದ ದೇವರಲ್ಲಿ ಬರಲಿ ಅಂತ, ವೆಂಕಟಾದ್ರಿ ದೇವರಲ್ಲಿಂದ ಬಂದ ಫ್ರಮ್ ಅಡ್ರೆಸ್ ಯಾವುದು, ಆ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣ ಮತ್ತು